ಕೃಷ್ಣಸ್ವಾಮಿ ಬ್ಯಾಂಗ್ಳೂರು. ಎಸ್, ಯಾರು ಶಬ್ದ ಮಾಡಬಾರ್ದು ದಯವಿಟ್ಟು. ಇದು ಸಂವಾದ ನಡೀತಾ ಇದೆ. ಯಾವುದ್ರ ಬಗ್ಗೆ? ಶಿವಂಬು ಚಿಕಿತ್ಸೆ. ಅಂದರೆ ಒಂದು ಹೇಳ್ತಾರಲ್ಲ, ಒಂದು ವ್ಯವಹಾರಿಕ ಭಾಷೆಗೆಲ್ಲ ಒಂದು ಸ್ಟೈಲಾಗಿ ಒಂದು ಸ್ಯಾನ್ಸ್ಕ್ರಿಟ್ ಪದ ಹೇಳ್ಬೇಕಂದ್ರೆ ಶಿವಂಬು ಚಿಕಿತ್ಸೆ ಅಂತ. ಅದು ನಥಿಂಗ್ ಬಟ್ ಸೋಮೂತ್ರ ಚಿಕಿತ್ಸೆ. ಅರ್ಥ ಆಯ್ತಾ? ಸೊ ಇದು ಸಂವಾದ ನಡೀತಾ ಇದೆ. ಅದ್ಭುತ ಚರ್ಚೆ ವೇದಿಕೆ ಇದು. ಇಲ್ಲಿರುವಂಥ ಮಾಸ್ಟರ್ಸ್ ಎಲ್ಲ ಅವರೆಲ್ಲ ಯೂರಿನ್ ಥೆರಪಿಯಲ್ಲೂ ತಜ್ಞರು. ಯೂರಿನ್ ಥೆರಪಿ ಮಾಡಿಕೊಂಡು ಅವರ ಜೀವನವನ್ನೇ ಬದಲಾವಣೆ ಮಾಡ್ಕೊಂಡಿದ್ದಾರೆ. ಅವರ ಅನುಭವಗಳು ಕೊನೆಯದಾಗಿ ಅನಿಸ್ತಾರೆ. ಈಗ ಯೂರಿನನ್ನು ಕುಡಿತಾ ಇರ್ತಾರೆ ಒಂದು ಕಡೆ, ನೋಡ್ಕೊಳ್ಳಿ. ಯಾವುದೇ ನಾಚಿಕೆ ಬೇಡ. ಅರ್ಥ ಆಯ್ತಾ? ನೀವು ಅಲೋಪತಿ ವೈದ್ಯದಲ್ಲಿ ಅಷ್ಟು ವಿಷ ತಿಂತಿರಲ್ಲ, ಅವಾಗ ನಾಚಿಕಿಲ್ಲ. ಹೆಂಗೆ ತಿಂತಿರೋದು ನಮಗೆ ಅರ್ಥ ಆಗಲ್ಲ. ನಾನಂತೂ 30 ವರ್ಷದಿಂದ, ಅದಕ್ಕಿಂತ ಮುಂಚೆ ನನಗೆ ಗೊತ್ತಿಲ್ಲ ಯಾವಾಗ ಟ್ಯಾಬ್ಲೆಟ್ ತಿಂದೆ ಅಂತ ನನಗೆ ಐಡಿಯಾ ಇಲ್ಲ. ಓಕೆ, ಅದಕ್ಕೋಸ್ಕರ ನನಗೂ ಆ ಟೇಸ್ಟು ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಟ್ಯಾಬ್ಲೆಟ್ ಅಂದರೆ ಟೇಸ್ಟ್ ನನಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ಅಲ್ಲಿ ನಮಗೆ ನಾಚಿಕೆ ಆಗಬೇಕು. ಎಲ್ಲೋ ಅಮೆರಿಕಾದಲ್ಲಿ ಕೂತ್ಕೊಂಡು ಅವರೊಂದು ರೆಡಿ ಮಾಡಿ ಅಲ್ಲಿ ಅದರಲ್ಲಿ ಏನೇನು ಮಿಕ್ಸ್ ಮಾಡಿರ್ತಾರೋ, ಯಾವ ಕೆಮಿಕಲ್ಸು, ಯಾವ ಇದು ಹಂದಿ ಕೊವ್ವು, ಇಲ್ಲಾಂದರೆ ಹಂದಿ ರಕ್ತ, ಇಲ್ಲಾಂದರೆ ಹಸು ಕೊಬ್ಬು ಎಲ್ಲ ಹಾಕಿ ಕಲಿಸಿದ್ರೆ ನಾವು ಎಷ್ಟು ನಂಬಿಕೆ ಮೇಲೆ ನೀವು ತಿಂತೀರಾ ಹೇಳಿ? ಹೋಗಲಿ, ಏನು ನಂಬಿಕೆ ನೀವು ಅವ್ರ ಮೇಲೆ? ಏನು ನಂಬಿಕೆಯಲ್ಲಿ ತಿಂತಾ ಇದ್ರೆ ಹೇಳಿ? ಸರಿ, ಓಕೆ, ಅದು ತಿಂದಿರೋದೆಲ್ಲ ಆರೋಗ್ಯ ಆಯ್ತಾ? ಮೆಡಿಸಿನ್ ತಿಂತಾ ಇದ್ರಲ್ಲ, ಮೆಡಿಸಿನ್ ತಿಂದಿರೋರೆಲ್ಲ ಹಾಸ್ಪಿಟ್ಲಿಂದ ಆಚೆ ಕಡೆ ಬರ್ತಾ ಇದ್ದಾರಾ? ಆರೋಗ್ಯ ಬರ್ತಾ ಇದೆಯಾ? ಇಲ್ಲ. ಅಂದಮೇಲೆ ನಿಮ್ಗೇನು ನಂಬಿಕೆ ಅದ್ರ ಮೇಲೆ? ಅದಕ್ಕೋಸ್ಕರ ನಿಮ್ಮ ಮೂತ್ರವನ್ನು ನಿಮ್ಮ ನಂಬೋದು ಅನ್ನೋದು 100% ರೈಟ್. ಆದರೆ ಟೇಸ್ಟ್ ಅನ್ನೋದು ನೀವು ಸರಿಯಾದ, ನಾವು ಈಗ ಹೇಳ್ತೀವಲ್ಲ ವಿಧಾನಗಳು, ಅದು ಪಾಲನೆ ಮಾಡಿದರೆ ಟೇಸ್ಟ್ ಇಸ್ ಆಲ್ಸೋ ಲೈಕ್ ಎ ವಾಟರ್. ಎಳ್ನೀರು ಕುಡಿತೀರಲ್ಲ, ಎಳ್ನೀರು ಎಲ್ಲ ಕುಡಿತೀರಾ? ಟೇಸ್ಟ್ ಗೊತ್ತಾ? ಅಟ್ಲೀಸ್ಟ್ ಅದು ಗೊತ್ತಿರ್ತದಲ್ಲ. ಸೊ ಆ ಎಳ್ನೀರು ಟೇಸ್ಟೇ ಬರ್ತದೆ. ಎಳ್ನೀರು ಟೇಸ್ಟ್ ಆ್ಯಸ್ ಇಟ್ ಈಸ್ ಬರುತ್ತೆ ಯಾವಾಗ ನಾವು ಹೇಳುವಂಥ ವಿಧಾನಗಳು ನೀವು ಪಾಲನೆ ಮಾಡಿದರೆ. ನಾನು ನಾನ್ ವೆಜ್ ತಿಂತೀನಿ, ಮೂತ್ರ ಕುಡಿತೀವಿ ಅಂದರೆ ನೋ, ಕುಡಿಯೋಕ್ಕಾಗಲ್ಲ, ವಾಸನೆ. ಅಂದರೆ ಇನ್ನೊಂದು ಏನು ಗೊತ್ತಾ, ನಾವು ತಿನ್ನೋ ಆಹಾರ ಕೆಟ್ಟದ ಒಳ್ಳೆದ ಅಂದರೆ ನೀವು ಮೂತ್ರ ಸ್ಮೆಲ್ ನೋಡಿದರೆ ಸಾಕು. ನೀವು ಯಾವ ಡಾಕ್ಟರ್ ಹತ್ರ ಹೋಗೋದು ಬೇಕಾಗಿಲ್ಲ, ನ್ಯೂಟ್ರಿಷನಿಸ್ಟ್ ಹತ್ರ ಹೋಗ್ಬೇಕಾಗಿಲ್ಲ. ನಿಮ್ಮ ಮೂತ್ರವನ್ನು ತೆಗೆದು ಸ್ವಲ್ಪ ವಾಸನೆ ನೋಡಿ, ಟೇಸ್ಟ್ ನೋಡಿ. ಅವಾಗ ಅದು ಕೆಟ್ಟದಾಗಿ ವಾಸನೆ ಇದೆ, ನೀವು ಕುಡಿಯೋಕ್ಕಾಗ್ತಾ ಇಲ್ಲ ಅಂದರೆ ನೀವು ನಿನ್ನೆ ತಿಂದಿರೋ ಆಹಾರ ಪ್ರಾಸೆಸ್ಡ್ ಫುಡ್ಡು, ಜಂಕ್ ಫುಡ್ಡು, ವೇಸ್ಟ್ ಫುಡ್ ಅಂತ ಅರ್ಥ. ಅರ್ಥ ಆಯ್ತಾ? ಅಷ್ಟು ಸಾಕಲ್ಲ ನಿದರ್ಶನ, ಅಂದರೆ ಒಂಥರ ಪ್ರೂಫ್, ನಾವು ಏನು ತಿಂತಾ ಇದ್ವಿ ಅಂತ ಪ್ರೂಫ್ ಅದು. ಅದಕ್ಕೆ ಆ ಮೂತ್ರ ನಮ್ಗೆ ಹೇಳ್ಕೊಡ್ತದೆ, ನೋಡ್ರಿ ನೀವು ಕೆಟ್ಟ ಆಹಾರ ತಿಂತಾ ಇದ್ರಿ ಅಂತ ನಮ್ಮಿಂದ ಆಚೆ ಕಡೆ ಬಂದಿರೋ ಆ ಮೂತ್ರ ಹೇಳ್ತದೆ ನಮಗೆ. ಯಾರೋ ಹೇಳೋ ಬೇಕಾಗಿಲ್ಲ, ಯಾವ ಡಾಕ್ಟರ್ ಟೆಸ್ಟ್ ಮಾಡಿ ಹೇಳೋ ಬೇಕಾಗಿಲ್ಲ. ಅರ್ಥ ಆಯ್ತಾ? ಅಷ್ಟು ಮಾತ್ರ ಅರ್ಥ ಮಾಡ್ಕೊಳ್ಳಿ. ಸೊ ಈಗ ನಾವು ಕ್ವಶನ್ಸಿಂದ ಶುರು ಮಾಡ್ಕೊತೀವಿ. ಈ ಶಿವಂಬು ಚಿಕಿತ್ಸೆ ಬಗ್ಗೆ ಅದ್ಭುತವಾದ ಚರ್ಚಾ ವೇದಿಕೆ ಸ್ಟಾರ್ಟ್ ಆಗತ್ತೆ. ಈಗ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀರಾ? ಎಸ್ ಸರ್, ಕೃಷ್ಣಸ್ವಾಮಿ ನನ್ನ ಹೆಸರು. ಶಿವಂಬು ಎಷ್ಟು ದಿನ ಕುಡಿಬೇಕು ಸರ್? ಶಿವಂಬು ಎಷ್ಟು ದಿನ ಅಲ್ಲ, ಲೈಫ್ ಲಾಂಗ್ ಕುಡಿಬೇಕು. ಓಕೆ ಸರ್, ನಾನು ಒಂದು 6 ತಿಂಗಳಿಂದ ಕುಡಿತಾ ಇದ್ದೀನಿ, ಆರೋಗ್ಯದ್ದೀನಿ ಸರ್. ನಿಮ್ಮ ಅನುಭವ ಕೊನೆಯಲ್ಲಿ ಹೇಳಿ. ಸೊ ನಿಮ್ಮ ಪ್ರಶ್ನೆಗೆ ಇನ್ನು ಸ್ವಲ್ಪ ನಾನು ಉತ್ತರ ಕೊಡ್ತೀನಿ. ಸೊ ಈಗ ಅವ್ರು ಕೇಳಿರೋ ಕ್ವಶನ್ ಅಂದರೆ ಶಿವಂಬು ಎಷ್ಟು ದಿವಸ ಕುಡಿಬೇಕು ಅಂತ ಅಲ್ವಾ? ನಾವು ಎಷ್ಟು ದಿವಸ ಊಟ ಮಾಡಬೇಕು? ಜೀವನ ಪರ್ಯಂತ ಅಲ್ವಾ? ಮತ್ತು ಇದು ಅಷ್ಟೇ, ಇದೇನು ನಿಮಗೆ ನಷ್ಟ ಮಾಡಲ್ಲ. ಇದರಲ್ಲಿ ಏನಿದೆ, ಯಾಕೆ ಕುಡಿಬೇಕು ಅನ್ನೋದು ಪ್ರಶ್ನೆ ಅಲ್ವಾ? ಇದರಲ್ಲಿ ಏನಿದೆ, ಯಾಕೆ ಕುಡಿಬೇಕು ನಾವು? ಇದು ನೀವು ಆಹಾರ ತಿಂದರೆ ಪೋಷಕಾಂಶಗಳು ಬರುತ್ತಾ? ಎಲ್ಲರಿಗೂ ಗೊತ್ತಲ್ಲ. ಆಹಾರ ಯಾಕೆ ತಿಂತೀವಿ? ಆಹಾರ ತಿನ್ನೋದು ಪೋಷಕಾಂಶಗಳಕ್ಕೋಸ್ಕರ. ಅಂದರೆ ಎಲ್ಲ ಜೀವಸತ್ವಗಳು, ವಿಟಮಿನ್ಸ್, ಪ್ರೋಟೀನ್ಸ್, ಮತ್ತು ಎಂಜೈಮ್ಸ್, ಹಾರ್ಮೋನ್ಸ್, ಲವಣಗಳು, ಮಿನರಲ್ಸ್, ಇದಕ್ಕೋಸ್ಕರ ಆಹಾರ ತಿಂತೀವಿ. ಇದೆಲ್ಲ ನಿಮ್ಮ ಮೂತ್ರದಲ್ಲಿ ಇರುತ್ತೆ, ಯಾವಾಗಲೂ ಲಭ್ಯವಾಗತ್ತೆ. ಅದು ದೇವ್ರು ಕೊಟ್ಟಿರುವಂಥ ಜಲ, ದೇವ್ರು ಕೊಟ್ಟಿರುವಂಥ ವರ ನಮಗೆ. ಅರ್ಥ ಆಯ್ತಾ? ಅದಕ್ಕೋಸ್ಕರ ನೀವು ಊಟ ಹೇಗೆ ಪ್ರತಿದಿನ ಅಂದರೆ 3 ಬಾರಿ 2 ಬಾರಿ ತಿಂತಾ ಇರ್ತೀರೋ, ಅದೇ ರೀತಿಯಲ್ಲಿ 2 ಬಾರಿ 3 ಬಾರಿ, ಆದರೆ ಬೆಳಗ್ಗೆ ಮೂತ್ರ ಶ್ರೇಷ್ಠವಾದದು. ಅದಕ್ಕೋಸ್ಕರ ಅದು ಬಿಡಬಾರದು. ಪ್ರತಿ ಹೊತ್ತು ಅಂದರೆ ಪ್ರತಿ ಬಾರಿ 3 ಸರಿ 4 ಸರಿ ಎಷ್ಟು ಮೂತ್ರ ಬಂದರೆ ಅಷ್ಟು ಹಿಡಿದುಕೊಂಡು ಅಷ್ಟು ಕುಡಿಯಬಹುದು. ದಟ್ ಈಸ್ ವಾಟ್ ದ ಇಂಪಾರ್ಟೆನ್ಸ್ ಆಫ್ ದ ಮೂತ್ರ, ಯೂರಿನ್. ಇದು ಅವ್ರ ಕ್ವಶನ್ಗೆ ಇದು ಆನ್ಸರ್. ಓಕೆ,
ನೆಕ್ಸ್ಟ್ ನಿಮ್ಮ ಪ್ರಶ್ನೆಗೆಲ್ಲ ಅವಕಾಶ ಕೊಡ್ತೀವಿ, ಆಮೇಲೆ ಕೇಳಿ. ಓಕೆ, ರೈಟ್. ನೆಕ್ಸ್ಟ್. ನಮಸ್ತೆ ಗುರುಜಿ, ನನ್ನ ಹೆಸರು ಸ್ವಾಮಿ ಅಂತ, ತುಮಕೂರಿನವನು. ನನ್ನ ಕ್ವಶನ್ ಏನಂದ್ರೆ, ಮೂತ್ರವು ವಿಷಕಾರಿಯಾಗಿರುವುದರಿಂದ ದೇಹವು ಹೊರಹಾಕುವ ತ್ಯಾಜ್ಯ ಉತ್ಪನ್ನವಲ್ಲವೇ? ಅದು ಹೇಗೆ ಬೆಳಕಿಗೆ ಬಂದಿದೆ? ಮೂತ್ರ ಹೊರಗೋಗೋದು ವ್ಯರ್ಥ ಅಂತ. ವ್ಯರ್ಥ. ಹಾ, ಅದು ಹೇಗೆ ಬೆಳಕಿಗೆ ಬಂದಿದೆ? ಅದು ಹೇಗೆ ಬಲಿಕೆಗೆ ಬರ್ತದೆ ಅಂತ. ಹೌದು. ರೈಟ್. ಸೊ ಈ ಪ್ರಶ್ನೆ ನಿಮ್ಮಲ್ಲಿ ಎಲ್ಲ ಇರ್ತದೆ. ಅಂದರೆ ಇಲ್ಲಿ ಕೂತಿರುವಂಥ ಮೊದಲನೇ ಸರಿ ಕೇಳಿರುವಂಥ ಪ್ರತಿಯೊಬ್ಬರಿಗೆ ಮೂತ್ರ ವ್ಯರ್ಥ ಅಲ್ವಾ, ಆಚೆ ಕಡೆ ಬಿಡಬೇಕಾಗಿರೋದು, ಮತ್ತೆ ಒಳಗಡೆ ಹಾಕ್ಕೊಳೋದು ಏನಪ್ಪ ಇದು? ವ್ಯರ್ಥವನ್ನು ಯಾರನ್ನ ಹೊರಗಡೆ ಹಾಕ್ಕೊಂತಾರ, ಕಸುವನ್ನು ಯಾರನ್ನ ಹೊರಗಡೆ ತಗೊಂತಾರ ಅಂತ ನಿಮಗೆಲ್ಲ ಕ್ವಶನ್ ಇರುತ್ತೆ ಅಲ್ವಾ. ಇದಕ್ಕೊಂದು 2-3 ಉದಾಹರಣೆಗಳು ಹೇಳ್ತೀನಿ, ಆಮೇಲೆ ನಿಮ್ಗೆ ಅರ್ಥ ಆಗುತ್ತೆ. ಉದಾಹರಣೆ ಮುಖಾಂತರ ನಾವು ಚರ್ಚೆ ಮಾಡ್ತೀವಿ. ಈಗ ಒಂದೇನಂದರೆ, ನಾವು ಈ ಸಮ್ಮರ್ ಸೀಸನಲ್ಲಿ ಎಲ್ಲ ಎಲೆಗಳೆಲ್ಲ ಬೀಳ್ತಾ ಇರ್ತದೆ. ಸಸ್ಯದಿಂದ ಎಲೆಗಳೆಲ್ಲ ಉದುರೋಗುತ್ತೆ. ಎಲೆಗಳು ಉದುರೋಗಿ ಕೆಳಗಡೆ ಬಿದ್ದೋಗುತ್ತೆ. ಅದೇನಾಗುತ್ತೆ, ಮಣ್ಣಲ್ಲಿ ಹೋಗಿ ಸ್ವಲ್ಪ ಹಾಗೆ ಮಣ್ಣು ಒಳಗಡೆ ಮಿಕ್ಸ್ ಆಗಿ ಸ್ವಲ್ಪ ದಿವಸ ಆದ್ಮೇಲೆ, ಇಲ್ಲ ನೀವು ಎಲ್ಲ ಎಲೆಗಳು ತಗೊಂಡು ಒಂದು ಭೂಮಿಯಲ್ಲಿ ಹಾಕಿ ಮುಚ್ಚಿದ್ರೆ ಸ್ವಲ್ಪ ಹೊತ್ತಿಗೆ ಅದು ಏನಾಗುತ್ತೆ, ಗೊಬ್ಬರ ಆಗುತ್ತೆ. ಗೊಬ್ಬರ ಆಗಿದ್ಮೇಲೆ ಆ ಗೊಬ್ಬರನ ತಗೊಂಡೋಗಿ ಮತ್ತೆ ಆ ಸಸ್ಯಕ್ಕೆ ಹಾಕಿದರೆ ಗೊಬ್ಬರ ಎತ್ತರವಾಗಿ ಎಲಿತಾ ಇರ್ತದೆ. ನೋಡಿದ್ರ? ಅಂದರೆ ಅಲ್ಲಿ ಎಲೆಗಲ್ಲು ನಾವು ವೇಸ್ಟ್ ಅಂತ ಅನ್ಕೊಂಡಿದ್ವಾ? ಇಲ್ಲ, ಅನ್ಕೊಂಡಿದ್ವಾ? ಆದರೆ ಅದು ತಗೊಂಡೋಗಿ ಒಳಗಡೆ ಇಟ್ಟು ಸ್ವಲ್ಪ ದಿವಸ ಕಾಯಿದ್ರೆ ಅದು ಹೇಗೆ ಗೊಬ್ಬರ ಆಗಿದೆಯೋ, ಅದು ಮತ್ತೆ ಅದೇ ಸಸ್ಯಕ್ಕೆ ಅದು ಬೆಲೆಗೆ ಯೂಸ್ ಆಗ್ತಾ ಇದೆಯೋ, ಆ ರೀತಿಯಲ್ಲಿ ಪ್ರತಿದಿನ ನೇಚರಲ್ಲಿ ರೀಸೈಕ್ಲಿಂಗ್ ಆಗ್ತಾ ಇರ್ತದೆ. ರೀಸೈಕ್ಲಿಂಗ್ ಯಾವುದು ವೇಸ್ಟ್ ಅಲ್ಲ. ಆದರೆ ಅದರಲ್ಲಿ ಏನಿದೆ ಅಂತ ಅರ್ಥ ಮಾಡ್ಕೋಬೇಕು. ಏನಿದೆ ಅಂತ ನಮ್ಗೆ ಗೊತ್ತಿಲ್ಲ, ಆ ಜ್ಞಾನ ಗೊತ್ತಿಲ್ಲ. ಮೊದಲನೇದಾಗಿ ನಿಮಗೆ ಕಿರುಪರಿಚಯ ಮಾಡಬೇಕಂದ್ರೆ ಶಿವಂಬು ಬಗ್ಗೆ. ಶಿವಂಬು ಅನ್ನೋದು ಸಾಂಸ್ಕ್ರಿಟ್ ವರ್ಡ್ ಆಗಿದ್ರೆ, ಶಿವಂಬು ಚಿಕಿತ್ಸಾ ಅನ್ನೋದು ಶಿವಂಬು ಕಲ್ಪವಿಧಿ ಅಂತ ಒಂದು ಗ್ರಂಥದಿಂದ ಬಂದಿರೋದು. ಇದು ಡಮರ ತಂತ್ರದಿಂದ ಬಂದಿರೋದು. ಡಮರ ತಂತ್ರದಿಂದ ಇದು ಶಿವರು ಪಾರ್ವತಿ ಗೆಲ್ಲುವಂಥ ವಿದ್ಯೆ. ಅರ್ಥ ಮಾಡ್ಕೊಳ್ಳಿ, ಶಿವರು ಪಾರ್ವತಿ ಗೆಲ್ಲುವಂಥ ವಿದ್ಯೆ. ಅದು 107 ಶ್ಲೋಕಗಳಿದೆ. ನೀವು ಬೇಕಂದ್ರೆ ಡಮರ ತಂತ್ರ ಗ್ರಂಥವನ್ನು ಕೊಡ್ತೀವಿ. ಓಕೆ, ನೀವು ನೋಡ್ಕೋಬೇಕಂದ್ರೆ. ಈಗ ನಾವು ಭಗವದ್ಗೀತಾ, ಆಯ್ತಾ, ಭಗವದ್ಗೀತಾ ನಂಬ್ತೀವಲ್ಲ, ಉಪನಿಷತ್ ನಂಬ್ತೀವಲ್ಲ, ವೇದಗಳು ನಂಬ್ತೀವಲ್ಲ, ಅಷ್ಟೆಲ್ಲ ನಮಗೆ ಇದೆಯಲ್ಲ, ಎಲ್ಲರಿಗಿದೆಯಲ್ಲ. ಅವಾಗ ಇಷ್ಟು ನಂಬಿಕೆ ಇರುವಾಗ ಡಮರ ತಂತ್ರವನ್ನು ನಂಬಲೇಬೇಕಾಗತ್ತೆ. ಅದು ಶಿವರು ಪಾರ್ವತಿ ಗೆಲ್ಲುವಂಥ ವಿದ್ಯೆ. ಅದು 107 ಶ್ಲೋಕಗಳು ನಾವು ಓದಿದರೆ ಎಷ್ಟು ಅದರಲ್ಲಿ ಜ್ಞಾನ ಅಡಗಿದೆ ಅಂದರೆ ನಿಜವಾಗಿ ನಾವು ನಂಬಕ್ಕಾಗಲ್ಲ. ಅಷ್ಟು ಆಶ್ಚರ್ಯ ಆಗುತ್ತೆ ನಮಗೆ. ಯಾಕೆ ಇದೆಲ್ಲ ಮುಚ್ಚಿಟ್ಟಿದ್ದಾರೆ ಅಂತಂದರೆ, ಇದು ಓಪನ್ ಮಾಡಿ ಇಡೀ ಪಬ್ಲಿಕ್ ಪ್ರಚಾರ ಮಾಡಿದರೆ ನೀವು ಏನು ಒಂಥರ ಬಿಸ್ನೆಸ್ಸೇ ಮಾಡೋಕ್ಕಾಗಲ್ಲ. ಆಯಿತಾ? ನೀವೆಲ್ಲ ಶಕ್ತಿವಂತರಾಗ್ಬಿಡ್ತೀರಿ, ನೀವೆಲ್ಲ ಶಕ್ತಿಶಾಲಿ ಬಲವಂತರಾಗ್ಬಿಡ್ತೀರಿ. ಆಮೇಲೆ ಒಂದು ಅದ್ಭುತವಾದ ಇಂಟೆಲಿಜೆನ್ಸ್ ಬರುತ್ತೆ. ಒಂಥರ ಸಹಜ ಜೀವಿ, ಯಾವುದೇ ಹಾಸ್ಪಿಟ್ಲಿಗೂ ಇನ್ನೊಂದಕ್ಕೂ ಹೋಗೋದು ಬೇಕಾಗಿಲ್ಲ. ಎಲ್ಲ ಕಾಯಿಲೆಗಳು ವಾಸಿ ಆಗುತ್ತೆ, ಕಾಯಿಲೆಗಳು ಬರೋದಿಲ್ಲ. ಇಷ್ಟೆಲ್ಲ ಲಾಭ ನಮಗಿದೆ ಇದರಿಂದ. ಅದಕ್ಕೆ ಇದು ಮುಚ್ಚಿಟ್ಟಿದ್ದಾರೆ. ಆಯಿತಾ? ಇದು ಇನ್ನೊಂದು ಅಂದರೆ ವ್ಯರ್ಥ ಯಾಕಿಲ್ಲ ಅಂತಂದರೆ, ನಾನು ಸ್ವಲ್ಪ ರೆಫರೆನ್ಸ್ ಕೊಡ್ತಾ ಹೋಗ್ತಾ ಇದ್ದೀನಿ, ನಿಮಗೆ ಅರ್ಥ ಮಾಡ್ಕೋಬೇಕಾಗತ್ತೆ. ಇದು ಎಕ್ಸ್ ಪ್ರೈಮ್ ಮಿನಿಸ್ಟರ್, ಯಾರೋ ಶಬ್ದ ಮಾಡ್ತಾರೆ, ದಯವಿಟ್ಟು ಯಾರು ಶಬ್ದ ಮಾಡಬಾರ್ದು, ಯಾರು ಮಕ್ಕಳು ಶಬ್ದ ಮಾಡಬಾರ್ದು. ಸೊ ಎಕ್ಸ್ ಪ್ರೈಮ್ ಮಿನಿಸ್ಟರ್ ಮೊರಾರ್ಜಿ ದೇಸಾಯಿ, ಓಕೆ, ಅವರು 61 ವರ್ಷ ಆ ಸಮಯದಲ್ಲಿ ಅವ್ರಿಗೆ ಒಂದು ಬುಕ್ಕು ಬೇರೆಯವರು ಗಿಫ್ಟ್ ಕೊಡ್ತಾರೆ. ಅವರ ರಾವೋಜಿ ಭಾಯ್ ಪಟೇಲ್ ಅಂತ ಅವರು ಒಂದು ಬುಕ್ಕು ಗಿಫ್ಟ್ ಕೊಡ್ತಾರೆ. ಆ ಬುಕ್ ಹೆಸರು ದಿ ವಾಟರ್ ಆಫ್ ಲೈಫ್, ರಿಟನ್ ಬೈ ಜಾನ್ ಆರ್ಮ್ಸ್ಟ್ರಾಂಗ್, 1943. ಅಂದರೆ 1943 ಆ ಬುಕ್ಕು ಬರೆದಿರೋದು ಜಾನ್ ಆರ್ಮ್ಸ್ಟ್ರಾಂಗ್. ಅಮೆಜಾನಲ್ಲಿ ಸಿಗುತ್ತೆ, ದಿ ವಾಟರ್ ಆಫ್ ಲೈಫ್. ಯಾರನ್ನ ಬೇಕಂದರೆ ದಯವಿಟ್ಟು ಬರ್ಕೊಂಡು ತರಿಸ್ಕೊಂಡು ಓದಿ, ಆಯಿತಾ? ಇದು ಫಾರಿನರ್ ಬರ್ತಿದೆ, ಇಂಡಿಯನ್ ಬರೆದಿದೆ. ಇಂಡಿಯನ್ಸ್ ಬರೆದಿದ್ರೆ ನಮಗೆಲ್ಲ ಚೀಪ್, ಅದೆಲ್ಲ ನಮಗೆ ಯಾವುದಾದ್ರೂ ನಾವು ವೈಟಿಂದ ಬರಬೇಕು, ಅಂದರೆ ಪಾಶ್ಚಾತ್ಯದಿಂದ ಬರಬೇಕು ಅಲ್ವಾ? ಸೊ ಬೇರೆ ವೆಸ್ಟರ್ನ್ ಕಂಟ್ರೀಸಿಂದ ಬಂದರೆ ನಮಗೂ ಒಂಥರ ಅದೊಂಥರ ಸೈನ್ಸು, ಇದನ್ನು ಓದಬೇಕು, ಇದಕ್ಕೆ ವ್ಯಾಲ್ಯೂ. ನಮ್ಮ ಇಂಡಿಯನ್ಸು, ನಮ್ಮ ಋಷಿಗಳು ಮುನಿಗಳು ಶಾಸ್ತ್ರಗಳು ಹೇಳಿದರೆ ಅದೆಲ್ಲ ಮೂಢನಂಬಿಕೆ ಅನ್ನೋದು ಪರಿಪಾಠ ಆಗಿದೆ. ಅದು ತಪ್ಪು. ಈಗಲ್ಲ, ನೀವು ಇನ್ನೂ 100 years ಆದಮೇಲೆ ಇನ್ನೂ ಚೆನ್ನಾಗಿ ಅರ್ಥ ಆಗತ್ತೆ. ಈಗ ಅರ್ಥ ಆಗಲ್ಲ. ಎಲ್ಲ ನಮ್ಮ ಒಳಗಡೆ ಇರೋಂಥ ಶಕ್ತಿ ಎಲ್ಲ ಒಟ್ಟೋದ ಮೇಲೆ ಇನ್ನೊಂದು 100 years ಆದಮೇಲೆ ನಿಮ್ಗೆ ಚೆನ್ನಾಗಿ ಅರ್ಥ ಆಗತ್ತೆ. ಇಂಡಿಯಾ ಈಸ್ ದ ಬೆಸ್ಟ್. ಓಕೆ, ಈಸ್ಟ್ ಈಸ್ ಬೆಸ್ಟ್ ದ್ಯಾನ್ ವೆಸ್ಟ್. ಈಸ್ಟ್ ಅನ್ನೋದು ಈಸ್ಟ್ ಈಸ್ ಆಲ್ವೇಸ್ ಬೆಸ್ಟ್ ಅಂತ ನಮ್ಗೆ ಅರ್ಥ ಆಗತ್ತೆ. ಅರ್ಥ ಮಾಡ್ಕೊಳ್ಳಿ.
ಅಟ್ಲೀಸ್ಟ್ ಅದಕ್ಕೆ ಇಷ್ಟೆಲ್ಲ ಜ್ಞಾನ ನಾವು ಓಪನ್ ಆಗಿ ಹಂಚಿಕೆ ಮಾಡ್ತಾ ಇದೀವಿ. ಅದರ ವ್ಯಾಲ್ಯೂ ಬೆಲೆ ನೀವು ಅರ್ಥ ಮಾಡಿಕೊಂಡು ಅದನ್ನು ಪಾಲನೆ ಮಾಡಿ. ಸೊ ಇಲ್ಲಿ ಏನಾಗತ್ತಂದ್ರೆ ಎಕ್ಸ್ ಪ್ರೈಮ್ ಮಿನಿಸ್ಟರ್ ಆ ಥರ 61 ವರ್ಷದಲ್ಲಿ ಅವ್ರಿಗೆ ಕ್ಯಾಟ್ರಾಕ್ಟ್ 2 ಕಣ್ಣಲ್ಲಿ ಪೊರೆ ಬಂತು. ಅವರು ಈ ಪೊರೆನೂ ತೆಗಿಬೇಕಂತ ಅನ್ಕೊಂಡಿದ್ರು. ಆ ಟೈಮಲ್ಲಿ ಬುಕ್ ಸಿಕ್ತು, ಓದಿದ್ದಾರೆ. ಅದರಲ್ಲಿ ನೀಟಾಗಿ ಬರೀತಾರೆ, ಕಣ್ಣಿನ ಪೊರ, ಕಣ್ಣಲ್ಲಿ ಇದು ಮೂತ್ರ ಹಾಕ್ಕೊಳ್ಳಿ, ಕಿವಿಯಲ್ಲಿ ಹಾಕ್ಕೊಳ್ಳಿ, ಮೂಗಲ್ಲಿ ಹಾಕ್ಕೊಳ್ಳಿ, ಆಮೇಲೆ ಬಾಡಿಗೆ ಹಚ್ಕೊಳ್ಳಿ, ಆಮೇಲೆ ಕುಡಿ ಅಂತ ಇದೆಲ್ಲ ಬರೀತಾರೆ ಅಲ್ಲಿ. ಅವರು ಅದು ತಗೊಂಡು ಒಂಥ ನಿಷ್ಠವಾಗಿ ಪಾಲನೆ ಮಾಡ್ತಾರೆ. 61 ವರ್ಷದಿಂದ 93 ವರ್ಷವರೆಗೂ ಕ್ಯಾಟ್ರಾಕ್ಟ್ ಯಾವುದು ತೆಗೆದಿಲ್ಲ. ಓಕೆ, 61 ವರ್ಷ ಟೈಮಲ್ಲಿ ಸ್ಟಾರ್ಟ್ ಮಾಡಿದರು ಮೂತ್ರ ಚಿಕಿತ್ಸೆ ಸ್ಟಾರ್ಟ್ ಮಾಡಿ 93 ವರ್ಷವರೆಗೂ ಕ್ಯಾಟ್ರಾಕ್ಟ್ ತೆಗೆಯೋದು ಬೇಕಾಗಿಲ್ಲ. ಕಣ್ಣು ಪೊರೆ ತೆಗೆದಿಲ್ಲ ಅವರು, ಕಣ್ಣಿನ ಸಮಸ್ಯೆಗಳು ಯಾವುದಿಲ್ಲ. ಹಾಗೆ ಆಮೇಲೆ ಅವರ ಶರೀರ ಅಂದರೆ ಎಷ್ಟು ಮೃದುವಾಗಿತ್ತು ಗೊತ್ತಾ? ಈವನ್ 100 ಇಯರ್ಸ್ ಟೈಮಲ್ಲಿ ಅವ್ರು 100 ಇಯರ್ಸ್ ತೀರೋಗಿರೋದು. 100 ಇಯರ್ಸಲ್ಲಿ 99th ಇಯರ್ ಅಂತ ಅನ್ಕೊಂಡೆ. ಒಂದು ಅವರು ಅಂದರೆ ಅಮೆರಿಕಾದಿಂದ ಬಂದಿರೋ ಜರ್ನಲಿಸ್ಟ್ ಅವ್ರು ಬರೆದಿರೋದು ಈ ಬುಕ್ಕೆ. ಆ ಜರ್ನಲಿಸ್ಟ್ ಬರೆದಿರೋದು ಈ ಬುಕ್ಕು ನೋಡಿ, ಈ ಬುಕ್ಕು ಬರೆದಿದ್ದಾರೆ. ಈ ಜರ್ನಲಿಸ್ಟು ಅವ್ರ ಹತ್ರ ಹೋಗಿ ಕೂತ್ಕೊತಾರೆ 99th ಇಯರ್ ಅವಾಗ ಕೂತ್ಕೊಂಡು ಈ ರೀತಿಯಲ್ಲಿ ಚರ್ಚೆ ಮಾಡುವಾಗ, ನಿಮ್ಮ ಆರೋಗ್ಯಕ್ಕೆ ರಹಸ್ಯ ಅಂದರೆ ಅವರು ಇದು ಇಲ್ಲೇ ಅಲ್ಲ, ಪ್ರಪಂಚ ವೇದಿಕೆಯಲ್ಲಿ ಹೇಳಿದ್ದಾರೆ, ನನ್ನ ಆರೋಗ್ಯಕ್ಕೆ ರಹಸ್ಯ ಮೂತ್ರ ಚಿಕಿತ್ಸೆ ಅಂತ ಹೇಳ್ಬಿಟ್ಟಿದ್ದಾರೆ ಓಪನ್ ಆಗಿ. ಸೊ ಆದರೆ ಇವರು ಚರ್ಚೆ ಮಾಡುವಾಗ 99th ಇಯರ್ ಇವ್ರಿಗೆ ಆಶ್ಚರ್ಯ ಆಗಿದೆ. ಅವ್ರ ಶರೀರ ನೋಡಿದರೆ ಒಂದು ಮಕ್ಕಳ ಶರೀರ ಹೆಂಗಿರ್ತದೋ ಒಂದು ಫೋಲ್ಡಿಂಗ್ ಇಲ್ಲ, ಆ ಶರೀರ ಮೇಲೆ ಒಂದು ಫೋಲ್ಡಿಂಗ್ ಇಲ್ಲ. ಶರೀರ ಪೂರ್ತಿ ರೆಡ್ ಕಾಂತಿ, ಶರೀರ ರೆಡ್ ಕಾಂತಿ ಅಷ್ಟಿತ್ತು. ಅವ್ರಿಗೆ ಆಶ್ಚರ್ಯ ಆಗಿದೆ ಇವ್ರು ನೋಡಿ. ಇವರು 99 ಇಯರ್ಸ್ 100 ಇಯರ್ಸಾ ಅಂತ ಅವ್ರಿಗೆ ಆಶ್ಚರ್ಯ ಆಗಿದೆ. ಆದರೆ ಪ್ರತಿಯೊಬ್ಬರಿಗೂ ಸಮಯ ಇದೆಯಲ್ಲ, ಈ ಭೂಮಿ ಮೇಲೆ ಸಮಯ ಇದೆಯಲ್ಲ, ಆ ಸಮಯ ಆದಮೇಲೆ ಅವ್ರು ಹೊಟ್ಟೋಗ್ಬೇಕಾಗತ್ತೆ. 100 ಇಯರ್ಸ್ಗೆ ಹೊಟ್ಟೋಗಿದ್ರು. ಓಕೆ, ಆದರೆ ಲಾಸ್ಟ್ ಕೊನೆ ಸಮಯದಲ್ಲೂ ಅವ್ರ ಶರೀರ ತುಂಬ ಮೃದುವಾಗಿ ಸಣ್ಣ ಮಕ್ಕಳ ಶರೀರ ಹೇಗಿತ್ತದೋ ಆ ರೀತಿಯಲ್ಲಿ ಇತ್ತು. ಅದು ಆಶ್ಚರ್ಯಕರ ವಿಷಯ. ಯಾಕಂದರೆ ಈ ಮೂತ್ರ ಚಿಕಿತ್ಸೆಯಿಂದ ಈ ಬುಕ್ಕು ಮೊನ್ನೆವರೆಗೂ 40,000 ಇತ್ತು. ಓಕೆ, ನಾನು ಮೊನ್ನೆ ತರಿಸ್ಕೊಂಡವಾಗ ದಿ ಗೋಲ್ಡನ್ ಫೌಂಟೇನ್ ಬರ್ಕೊಳ್ಳಿ, ಗೋಲ್ಡನ್ ಫೌಂಟೇನ್ ಇದು ಈಗ 15 ಅಂದರೆ 1500 ಆಗಿದೆ, 1500 ಆಗಿದೆ. ಅದಕ್ಕೆ ಮುಂಚೆ 40,000 ಇತ್ತು ಬುಕ್ಕು. ಪರ್ಚೇಸ್ ಮಾಡೋದೇ ಕಷ್ಟ ಇತ್ತು, ನಾನು ವೆಯ್ಟ್ ಮಾಡ್ತಾ ಇದ್ದೆ. ಮೊನ್ನೆ ಪ್ರಿಂಟ್ ಮಾಡಿದ್ದಾರೆ, ಇದು ಫಾರಿನರ್ ಮಾಡಿದ್ದು. ಇದೆಲ್ಲ ಬರ್ಕೊಳ್ಳಿ, ಇದನ್ನು ಚೆನ್ನಾಗಿ ಓದಿ, ಅರ್ಥ ಆಯ್ತಾ? ಅದ್ಭುತ ಬುಕ್ ಇದು. ಓಕೆ, ಸೊ ಈ ರೀತಿಯಲ್ಲಿ ಸ್ನೇಹಿತರೆ, ಸೊ ಇದು ವ್ಯರ್ಥ ಅಲ್ಲ ಅಂತ ಅರ್ಥ ಮಾಡ್ಕೋಬೇಕು. ಇಂಥ ತಜ್ಞರು ಉಪಯೋಗಿಸ್ತಾ ಇದ್ದಾರೆ, ಇಂಥ ದೊಡ್ಡ ದೊಡ್ಡ ವ್ಯಕ್ತಿಗಳು ಉಪಯೋಗಿಸಿದ್ದಾರೆ ಅಂತಂದರೆ ನಾವು ಅರ್ಥ ಮಾಡ್ಕೋಬೇಕು. ಈಗಲೂ ಸೆಲೆಬ್ರಿಟೀಸಲ್ಲಿ ಸಿನಿಮಾ ಸೆಲೆಬ್ರಿಟೀಸಲ್ಲಿ ನಿಮಗೆ ಗೊತ್ತಿಲ್ಲ, ಅವ್ರು ಹೇಳಲ್ಲ ಆಚೆ ಕಡೆ. ಮೊನ್ನೆ ಇವರು ಯಾರು ಅವ್ರ ಹೆಸರು ಅನುಪಮ್ ಖೇರ್ ಮತ್ತು ಇನ್ನೊಬ್ಬರು ಜಂಟು ಪರೇಶ್ ರಾವಲ್ ಹಿಂದಿ ಆ್ಯಕ್ಟರ್, ಅವ್ರು ಓಪನ್ ಆಗಿ ಹೇಳಿದ್ದಾರೆ ನಾನು ಮೂತ್ರ ಚಿಕಿತ್ಸೆ ಉಪಯೋಗಿಸ್ತೀನಿ ಅಂತ. ಯಾಕಂದರೆ ಅವ್ರೇನು ಮಾಡಿಕೊಂಡ್ರು, ಒಂದು ಸರಿ ಸಿನಿಮಾ ಶೂಟಿಂಗಲ್ಲಿ ಬಿದ್ದು ಹೋಗಿದ್ದಾರೆ. ಈ ಮೊಣಕಾಲು ಏನಾಗಿದೆ, ಡ್ಯಾಮೇಜ್ ಆಗಿದೆ. ಅಂದರೆ ಮನೇಲಿದ್ದರು. ಈ ಅಜಯ್ ದೇವಗನ್ ಅವ್ರ ಫಾದರ್ ಮನೆಗೆ ಬಂದರು. ಏನಾಯಿತು ಅಂದರೆ ಈ ಥರ ಆಕ್ಸಿಡೆಂಟ್ ಆಗಿದೆ, ಮತ್ತು ಏನು ಮಾಡ್ತೀರಾ ಅಂದರೆ ರೆಸ್ಟಲ್ಲಿದ್ದೀನಿ ಅಂತ ಹೇಳಿದರು. ರೆಸ್ಟಲ್ಲಿ ಏನು ಬೇಡ, ನೀವು ಒಂದು ಕೆಲಸ ಮಾಡಿ, 3 ತಿಂಗಳು ರೆಸ್ಟ್. ಆ್ಯಕ್ಚುಲಿ ಆ ಸ್ಟೋರಿ ಹೀಲ್ ಆಗಲ್ಲ, ಇದಕ್ಕೆ ಮೆಡಿಸಿನ್ ಇಲ್ವಲ್ಲ. ಒಳಗಡೆ ಯಾವುದೇ ಫ್ರ್ಯಾಕ್ಚರ್ ಆದರೆ ಅದಕ್ಕೆ ನಮ್ಮ ಸ್ವಂತ ಪ್ರಾಣಶಕ್ತಿಯಿಂದ ಅದೇನಾಗಬೇಕು, ಮತ್ತೆ ಅಟ್ಯಾಚ್ ಆಗಬೇಕು. ಅದಕ್ಕೆ ಟೈಮ್ ಕೊಡಬೇಕಷ್ಟೇ, ಬೇರೆ ಮದ್ದು ಮೆಡಿಸಿನ್ ಯಾವುದಿಲ್ಲ, ಪೇನ್ ಕಿಲ್ಲರ್ ಕೊಡ್ತಾರೆ ಅಷ್ಟೇ. ಆವಾಗ ಅವ್ರು ಹೇಳಿದರು, ಒಂದು ಚಿಕಿತ್ಸೆ ಮಾಡ್ತೀರಾ? ನಾನು ಹೇಳ್ತೀನಿ. ಮಾಡ್ತೀನಿ, ಖಂಡಿತ ಮಾಡ್ತೀನಿ ಅಂತ ಹೇಳ್ತೀನಿ, ಇಲ್ಲ ಅಂದರೆ ಹೇಳಲ್ಲ. ಎಲ್ಲ ಪಕ್ಕ ಮಾಡ್ತೀನಿ ಹೇಳಿ ಅಂದು. ಅವ್ರೇನು ಮಾಡಿದರು, ನಿಮ್ಮ ಫಸ್ಟು ಮೂತ್ರ ಬಿಡಲಿದೆ ಒಂದು 15 ದಿವಸ ನೀವು ಕುಡಿಬೇಕು. ಪಕ್ಕ ಮಾಡ್ತೀನಿ ಸರ್ ಅಂತ ಹೇಳಿದರು. 15 ದಿವಸ ಪ್ರತಿ ದಿವಸ ಫಸ್ಟು ಮೂತ್ರ ಯಾವುದೇ ಬಿಟ್ಟಿಲ್ಲ ಅವರು. ಪ್ರತಿ ದಿವಸ ಬೆಳಗ್ಗೆ ಮೂತ್ರ ಕುಡಿದರು. 15 ದಿವಸ ಅಷ್ಟೇ, ಕರೆಕ್ಟ್ 15 ದಿವಸ ಕುಡಿದ್ದಾರೆ. ಮತ್ತೆ ನೆಕ್ಸ್ಟು 1 ಮಂತಲ್ಲೇ ಚೆಕಪ್ಗೆ ಹೋದರೆ ಆಲ್ರೆಡಿ ಫುಲ್ಲು ಸಿಮೆಂಟಿಂಗ್ ಆಗ್ಬಿಟ್ಟೆ, ಒಳಗಡೆ ಪೂರ್ತಿ ಸಿಮೆಂಟಿಂಗ್ ಆಗಿ ಅವರ ಮೊಣಕಾಲು ನಾರ್ಮಲ್ 3 ತಿಂಗಳು ಆ್ಯಕ್ಚುಲಿ 15 ದಿವಸಕ್ಕೆ ಸರಿ ಹೋಯ್ತು. ಅರ್ಥ ಆಯ್ತಾ? ಇಷ್ಟು ಶಕ್ತಿ ಇದೆ ಅಂತ ನಾನು ಹೇಳಕ್ಕೆ ಪ್ರಯತ್ನ ಮಾಡ್ತಾರೆ. ಇನ್ನೊಂದು, ಇದು ವ್ಯರ್ಥ ಯಾಕಲ್ಲ ಅಂದರೆ, ಇನ್ನೊಂದು ಹೇಳ್ತೀನಿ ನೋಡಿ. ಈಗ ಒಂದು ನೀರು ಹರಿತಾ ಇದೆ ಅಂತ ಇಟ್ಕೊಳ್ಳಿ, ಒಂದು ಡ್ಯಾಮ್ ನೀರು ಬರ್ತಾ ಇದೆ. ಆ ಡ್ಯಾಮ್ ನೀರಿಗೆ ನಾವೇನಾಗ್ತೀವಿ ಅಂದರೆ, ನದಿ ಮೇಲೆ ಡ್ಯಾಮ್ ಕಟ್ತೀವಿ, ನೀರು ಬರ್ತಾ ಇರ್ತದೆ. ಆ ಕಡೆಯಿಂದ ನೀರು ಹೆಚ್ಚಾಗಿ ಬರ್ತಾ ಇದೆ ಅಂತ ಇಟ್ಕೊಳ್ಳಿ.
ನಾವೇನು ಮಾಡಬೇಕು ಅವಾಗ ಏಟ್ ಎತ್ತಬೇಕು, ಇಲ್ಲ ಅಂದರೆ ಪೂರ್ತಿ ಡ್ಯಾಮ್ ಹೊಟ್ಟೋಗ್ತದೆ ಅಲ್ವಾ. ಅದಕ್ಕೆ ನಾವು ಏನು ಮಾಡ್ತೀವಿ, ಸ್ವಲ್ಪ ಎತ್ತೀವಿ, ಅವಾಗ ಎಕ್ಸೆಸ್ ನೀರು ಆಚೆ ಕಡೆ ಹೋಗುತ್ತೆ. ಈಗ ಅಂದರೆ ಮಿಕ್ಕಿದ ನೀರು, ಹೆಚ್ಚಿರುವಂಥ ನೀರು ಆಚೆ ಕಡೆ ಹೋಗಿದಂತ ಇಟ್ಕೋ, ಆ ನೀರು ವೇಸ್ಟಾ ಇಲ್ಲ ಹೆಚ್ಚಾಗಿರೋದು ಆಚೆ ಕಡೆ ಕಲಿಸಿದೀವ? ವೇಸ್ಟ್ ಆ ನೀರು ಆಚೆ ಕಡೆ ಕಲಿಸಿರೋದು ವೇಸ್ಟ್ ಅಲ್ಲ, ಒಳ್ಳೆ ನೀರೇ. ಅಲ್ಲಿ ಜಾಸ್ತಿ ಇದ್ರೆ ಭಾರ ಆಗತ್ತೆ ಅಂತ ಹೇಳ್ಬಿಟ್ಟು ಒಳಗಡೆ ಇರಬಾರ್ದು, ಆಚೆ ಕಡೆ ಕಲಿಸಿದ್ವಿ ಅಷ್ಟೇ. ಈ ರೀತಿಯಲ್ಲಿ ಮೂತ್ರ ಏನಾಗತ್ತಂದ್ರೆ, ನಮ್ಮ ದೇಹದಲ್ಲಿರುವಂಥ ಮೂತ್ರ ಯಾವಾಗ ನೆನ್ಪಿಟ್ಕೊಳ್ಳಿ, ನಮ್ಮ ದೇಹದಲ್ಲಿ ರಕ್ತ ಒಳಗಡೆ ಎಲ್ಲ ಲವಣಗಳು, ಎಲ್ಲ ಹಾರ್ಮೋನ್ಸ್, ಎಲ್ಲ ಎಂಜೈಮ್ಸ್ ಅಲ್ಲೇ ಇರೋದು. ಅಲ್ಲಿಂದನೇ ಪ್ರತಿ ರಕ್ತ ಕಣಗಳೇನಿದೆಯೋ ಆ ರಕ್ತ ಕಣಗಳಿಗೆ ಸರಬರಾಜು ಆಗುತ್ತೆ, ಸೆಲ್ಸ್ಗೆ ಹೋಗುತ್ತೆ, ಅವಾಗ ಸೆಲ್ಸ್ ಕೆಲಸ ಮಾಡುತ್ತೆ. ಸೊ ರಕ್ತದಲ್ಲಿ ಪ್ರತಿಯೊಂದು ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಜಿಂಕ್, ಫಾಸ್ಫರಸ್, ಪೊಟ್ಯಾಷಿಯಂ, ಸೋಡಿಯಂ ಕ್ಲೋರೈಡ್ ಆ್ಯಂಡ್ ಎಲ್ಲ ಅಂದರೆ ಎಂಜೈಮ್ಸು, ಹಾರ್ಮೋನ್ಸು ಪ್ರತಿಯೊಂದು ಅಲ್ಲಿರುತ್ತೆ. ರಕ್ತದಲ್ಲಿ ಏನಾಗುತ್ತೆ ಅಂದರೆ, ಇಡೀ ನೈಟ್ ನಾವು ಮಲ್ಕೊಂಡಿರ್ತೀವಲ್ಲ, ಅವಾಗ ನಮ್ಮ ಇಂಟೆಲಿಜೆನ್ಸ್ ಎಷ್ಟಿದೆ ಅಂತ ಅರ್ಥ ಮಾಡ್ಕೋ ದಯವಿಟ್ಟು. ಕಿಡ್ನೀಸ್ಗೆ ಯಾವ ಥರ ಇಂಟೆಲಿಜೆನ್ಸ್ ಕೊಟ್ಟಿದೆ ಅಂದರೆ, ಅದರಲ್ಲಿ ಮೈಕ್ರಾನ್ ಫಿಲ್ಟರ್ಸ್ ಇರ್ತದೆ. ಆ ಫಿಲ್ಟರ್ಸ್ ಏನು ಮಾಡತ್ತಂದರೆ, ಅದು ನೋಡುತ್ತೆ ಈಗ ಇದು ಪೊಟ್ಯಾಸಿಯಂ ಎಷ್ಟಿರಬೇಕು ರಕ್ತದಲ್ಲಿ ಅಂತ ಅವ್ರಿಗೆ ಗೊತ್ತು, ದೇಹಕ್ಕೆ ಗೊತ್ತು, ನಮ್ಗೆ ಗೊತ್ತಿಲ್ಲ. ನಿಜವಾಗಿ ನಮ್ಗಂತೂ ಗೊತ್ತಿಲ್ಲ. ನಮ್ಗೇನೋ ಕೊಟ್ಟಿದ್ರೆ ಪೊಟ್ಯಾಸಿಯಂ ನೋಡ್ಕೊಳ್ಳಿ ಎಷ್ಟಿದೆ ಅಂದರೆ ಖಂಡಿತ ತಪ್ಪು ಮಾಡ್ತೀವಿ, ಆಮೇಲೆ ಪೂರ್ತಿ ಆರೋಗ್ಯನ ಕೆಟ್ಟೋಗ್ತದೆ. ಯಾಕಂದರೆ ನಮ್ಮ ಮೈಂಡ್ಗೂ ಒಂದು ನೆನಪಿರಲ್ಲ, ಇನ್ನೊಂದು ಯಾವುದಾದೋ ಯೋಚನೆಗಳಿಂದ ನಾವು ತಪ್ಪೇ ಮಾಡ್ತೀವಿ. ನಮ್ಗೆ ಆ ಕೆಲಸ ದೇಹಕ್ಕೆ ಅಂದರೆ ನಮ್ಮ ಮನಸ್ಸು ಕೊಟ್ಟಿಲ್ಲ. ದೇಹ ಯಂತ್ರ, ಅದಕ್ಕೆಲ್ಲ ಗೊತ್ತು, ಇಂಟೆಲಿಜೆನ್ಸ್ ಇದೆ, ಅದಕ್ಕೂ ತಕ್ಕ ಇಂಟೆಲಿಜೆನ್ಸ್ ಇದೆ. ಆತ್ಮ ಒಳಗಡೆ ಇರುವಂಥವ್ರು ಇಂಟೆಲಿಜೆನ್ಸ್ ಆಗೇ ಇರ್ತದೆ. ಏನಾಗಿದೆ ಅಂದರೆ, ಕಿಡ್ನಿ ಗೊತ್ತು, ಇಮಿಡಿಯೇಟು ಪೊಟ್ಯಾಷಿಯಂ ಇಷ್ಟು ಮಾತ್ರ ಇರಬೇಕು ಅಂತೇಳಿ ಅಷ್ಟು ಒಳಗಡೆ ಇರ್ತದೆ, ಮಿಕ್ಕಿದೆಲ್ಲ ಆಚೆ ಕಡೆ ಕಲಿಸ್ತದೆ. ಮೆಗ್ನೀಷಿಯಂ ಎಷ್ಟಿರಬೇಕು ಅಷ್ಟೇ ಇರ್ತದೆ, ಮಿಕ್ಕಿದ ಆಚೆ ಕಡೆ ಕಲಿಸ್ತದೆ. ಹೀಗೇನಾಗತ್ತಂದರೆ, ಎಷ್ಟೆಷ್ಟು ಲವಣಗಳು ಹೆಚ್ಚಾಗಿರುತ್ತೋ ಅವೆಲ್ಲ ಮೂತ್ರದಿಂದ ಆಚೆ ಕಲಿಸ್ತದೆ. ಬಿಟ್ಟರೆ ಯಾವುದು ವ್ಯರ್ಥ ಅಲ್ಲ. ಮೆಗ್ನೀಷಿಯಂ ವ್ಯರ್ಥನ, ಕ್ಯಾಲ್ಸಿಯಂ ವ್ಯರ್ಥನ, ಕಾಪರ್ ವ್ಯರ್ಥನ, ಮ್ಯಾಂಗನೀಸ್ ವ್ಯರ್ಥನ, ಯಾವುದು ವ್ಯರ್ಥ ಇಲ್ಲ. ಎಲ್ಲ ಹೆಚ್ಚಾಗಿರೋದು ಆಚೆ ಕಡೆ ಕಲಿಸೋದು ಅಷ್ಟೇ ಮಾಡೋದು, ಅರ್ಥ ಮಾಡ್ಕೊಳ್ಳಿ. ಸೊ ಇಷ್ಟು ಮಾತ್ರ ಮಾಡ್ತದೆ, ಇದು ವ್ಯರ್ಥ ಅಲ್ಲ అనేది ನಿಮಗೆ ಅರ್ಥ ಆಗ್ಬೇಕೀಗ. ಸೊ ಅಂದರೆ ಮೂತ್ರದಿಂದ ಆಚೆ ಕಡೆ ಬರೋದು ವ್ಯರ್ಥ ಅಲ್ಲ. ಇನ್ನೊಂದು, ನೈಟು ನಮ್ಮ ದೇಹದಲ್ಲಿರುವಂಥ ಪ್ರಾಣಶಕ್ತಿ, ಪ್ರತಿರಕ್ಷಕ ವ್ಯವಸ್ಥೆ, ಇಮ್ಯುನಿಟಿ ಸಿಸ್ಟಮ್ ಸ್ವಲ್ಪ ಡಿಸೀಸ್ ಮೇಲೆ ಫೈಟ್ ಮಾಡ್ತಾ ಇರ್ತದೆ. ಯಾಕಂದರೆ ಎಲ್ಲರೂ ಆರೋಗ್ಯವಂತವಾಗಿರಲ್ಲ. ಒಳಗಡೆ ಏನೋ ಒಂದು ನೆಗಡಿನೋ, ಇಲ್ಲಾಂದರೆ ಹೊಟ್ಟೆ ನೋವೋ, ಇಲ್ಲಾಂದರೆ ಕಿಡ್ನಿ ಪ್ರಾಬ್ಲಮ್ ಯಾವುದೋ ಒಂದು ಇರ್ತದೆ, ಅದ್ರ ಮೇಲೆ ಫೈಟ್ ಮಾಡ್ತಾ ಇರ್ತದೆ. ಆ ಫೈಟ್ ಮಾಡೋಕ್ಕೆ ಬ್ರೈನು ಸ್ವಲ್ಪ ಕೆಮಿಕಲ್ಸು, ಸ್ವಲ್ಪ ಹಾರ್ಮೋನ್ಸ್ನು ಉತ್ಪನ್ನ ಮಾಡುತ್ತೆ. ಅವು ಎಲ್ಲಿ ಹೋಗುತ್ತೆ ಗೊತ್ತಾ? ರಕ್ತದಲ್ಲೇ ಪ್ರವಾಹ ಆಗ್ತದೆ. ಅದರ ರೆಸಿಡ್ಯೂಸ್ ಅಲ್ಲಿ ರಕ್ತದಲ್ಲಿ ಬರುತ್ತೆ, ಆ ಹಾರ್ಮೋನು ಸೆಲ್ಸ್ ತಲುಪಿಸ್ತದೆ, ಆದರೆ ಸ್ವಲ್ಪ ರಿಮೈನಿಂಗ್ ಅಲ್ಲಿರುತ್ತೆ. ಅಂಥ ಹಾರ್ಮೋನನ್ನು ಬೆಳಗ್ಗೆ ಮೂತ್ರದಿಂದ ದೇವರು ಅಂತಂದರೆ ಅದೇ ನಮ್ಮ ಸೃಷ್ಟಿಕರ್ತ ಹೇಗೆ ಅಂದರೆ ಆ ಜಲದಿಂದ ಆಚೆ ಕಲಿಸ್ತಾರೆ. ಇಂಥ ರೆಡಿಮೇಡ್ ಜಲ ವಿತ್ ಹಾರ್ಮೋನ್ಸ್, ವಿತ್ ಎಂಜೈಮ್ಸ್, ವಿತ್ ಲವಣಗಳು ಯಾರು ಕೊಡ್ತಾರೆ? ಯಾರು ಕೊಡೋರಿದ್ದಾರೆ ಹೇಳಿ? ಯಾವ ಡಾಕ್ಟರ್ ಕೊಡೋರಿದ್ದಾರೆ? ಯಾವ ಹಾಸ್ಪಿಟ್ಲ್ ಕೊಡೋರಿದ್ದಾರೆ? ಸೊ ಅಂದರೆ ನಿಮ್ಮ ದೇಹದಲ್ಲಿ ಯಾವುದೇ ವ್ಯಾಧಿ ಇದ್ದರೆ ವ್ಯಾಧಿಗೆ ತಕ್ಕ ಆ್ಯಂಟಿಬಾಡೀಸ್ ಪ್ರಿಪೇರ್ ಮಾಡಿ, ಆ್ಯಂಟಿಬಾಡೀಸ್ ಒಳಗಡೆ ಉಪಯೋಗ ಆಗಿ ಮಿಕ್ಕಿರುವಂಥ ಆ್ಯಂಟಿಬಾಡೀಸು ಈ ಮೂತ್ರದಿಂದ ಆಚೆ ಕಡೆ ಕಲಿಸ್ತಾರನ, ಆ ಆ್ಯಂಟಿಬಾಡೀಸ್ ಮತ್ತೆ ತಿರ್ಗಾ ನಾವು ತಗೊಂಡಿದ್ರೆ ಹೇಗಂದರೆ ಯಾವ ಮೆಡಿಸಿನ್ ಅಷ್ಟು ಕೆಲಸ ಮಾಡಲ್ಲ. ಆ ಆ್ಯಂಟಿಬಾಡೀಸ್ ಹೋಗಿ ನೇರವಾಗಿ ನಿಮ್ಮ ಡಿಸೀಸ್ ಮೇಲೆ ಕೆಲಸ ಮಾಡ್ತಾರೆ. ದಟ್ ಈಸ್ ವೈ ಇಟ್ ಈಸ್ ಕಾಲ್ಡ್ ಇಂಟರ್ನಲ್ ಮೆಡಿಸನ್. ಅರ್ಥ ಆಯ್ತಾ? ಅಂದರೆ ನಮಗೆ ರೋಗ ಇದೆ ದೇಹದಲ್ಲಿ, ನನಗೆ ಗೊತ್ತಿಲ್ಲ, ನನ್ನ ಒಳಗಡೆ ಇರುವಂಥ ಇಮ್ಯೂನಿ ಸಿಸ್ಟಮ್ ಫೈಟ್ ಮಾಡ್ತಾ ಇದೆ. ಫೈಟ್ ಮಾಡೋಕ್ಕೆ ಆ್ಯಂಟಿಬಾಡೀಸ್ ಪ್ರೊಡ್ಯೂಸ್ ಮಾಡಲೇಬೇಕು. ಆ್ಯಂಟಿಬಾಡೀಸು ಎಲ್ಲಿ ಹೋಗುತ್ತೆ? ರಕ್ತದಲ್ಲೇ ಪ್ರವಾಹ ಆಗ್ತಾ ಇರ್ತದೆ. ಇದೇನಾಗುತ್ತೆ? ರಕ್ತ ಪೂರ್ತಿಯಾಗಿ ನೋಡಿ, ರಕ್ತಕ್ಕೆ ಫಿಲ್ಟ್ರೇಷನ್ನು 2 ಕಡೆ ಇರ್ತದೆ, ಅರ್ಥ ಮಾಡ್ಕೊಳ್ಳಿ. ಹೇಳ್ಬೇಕಂದ್ರೆ 3. ಒಂದು ಡಿಟಾಕ್ಸಿಫಿಕೇಶನ್ ಆಗೋದು ಲಿವರ್ ಹತ್ರ, ನೆಕ್ಸ್ಟು ಕಿಡ್ನೀಸ್ ಹತ್ರ, ನೆಕ್ಸ್ಟು ಲಂಗ್ಸ್ ಹತ್ರ. ಲಂಗ್ಸ್ ಹತ್ರ ಹೋಗುವಾಗ ಏನಾಗುತ್ತೆ ಗೊತ್ತಾ? ರಕ್ತದಲ್ಲಿ 2 ವಿಷಯಗಳು. ನಾವು ಒಳಗಡೆ ಉಚ್ಛ್ವಾಸ ಮಾಡ್ತಾ ಇದೀವಲ್ಲ, ನಿಶ್ವಾಸ ಮಾಡ್ತಾ ಇದೀವಲ್ಲ, ಅದರಲ್ಲಿ ಹೋಗುವಂಥ ಆಕ್ಸಿಜನ್ ಒಳಗಡೆ ಹೋಗುತ್ತೆ. ಮತ್ತು ಉಚ್ಛ್ವಾಸ ಮಾಡುವಾಗ ಕಾರ್ಬನ್ ಡೈಆಕ್ಸೈಡ್ ಆಚೆ ಕಡೆ ಬರಬೇಕು ಅಲ್ವಾ? ಈ 2 ರಕ್ತದಲ್ಲೇ ಪ್ರವಾಹ ಆಗ್ತಾ ಇರ್ತದೆ. ದೇಹ ಒಂದು ಯಂತ್ರ, ಪ್ರತಿ ಜೀವಕೋಶ ಒಂದು ಯಂತ್ರ, ಅರ್ಥ ಮಾಡ್ಕೊಳ್ಳಿ. ಪ್ರತಿ ಜೀವಕೋಶ ಇನ್ನು ಹೇಳ್ಬೇಕಂದ್ರೆ ಪ್ರತಿ ಜೀವಕಣ ಇಟ್ ಈಸ್ ಲೈಕ್ ಎ
ಒಂದು ಮನುಷ್ಯನ ಥರ ಕೆಲಸ ಮಾಡುತ್ತೆ, ಒಂದು ಮಾನವನ ಥರ ಕೆಲಸ ಮಾಡುತ್ತೆ, ಪ್ರತಿ ಜೀವಕನ. ಅರ್ಥ ಆಯ್ತಾ? ಸೊ ಅದು ಪ್ರತಿಯೊಂದು ಏನು ಉತ್ಪತ್ತಿ ಮಾಡುತ್ತೆ ಅಂದರೆ ಇಂಗಾಲ, ಕಾರ್ಬನ್ ಡೈಆಕ್ಸೈಡ್ ಉತ್ಪನ್ನ ಮಾಡುತ್ತೆ. ಅದು ರಕ್ತದಲ್ಲೇ ಬರುತ್ತೆ. ಅದು ಎಲ್ಲಿ ಬರಬೇಕು ಗೊತ್ತಾ? ಅದು ಲಂಗ್ಸ್ವರೆಗೆ ಬಂದು ಲಂಗ್ಸಿಂದ ಆಚೆ ಕಡೆ ಹೋಗ್ಬೇಕು. ಓಕೆ, ಅದಕ್ಕೆ ರಕ್ತವನ್ನು ಎರಡನೇ ಫಿಲ್ಟ್ರಿಂಗ್ ಮಾಡೋದು ಲಂಗ್ಸ್ ಹತ್ರ. ಅರ್ಥ ಮಾಡ್ಕೊಳ್ಳಿ. 2 ಫಿಲ್ಟ್ರೇಷನ್ಸ್, ಒಂದು ಲಂಗ್ಸ್ ಹತ್ರ ಉಸಿರಾಟ ವ್ಯವಸ್ಥೆ ಅಂದರೆ ಶ್ವಾಸಕೋಶಗಳು, ಆಮೇಲೆ ಎರಡನೇದು ಕಿಡ್ನಿ ಹತ್ರ. ಕಿಡ್ನಿ ಹತ್ರ ಪೂರ್ತಿ ರಕ್ತ ಬರ್ತದೆ, ಬರುವಾಗ ಅಲ್ಲಿ ಫಿಲ್ಟರ್ ಮಾಡ್ತದೆ. ಏನಂತ, ಯಾವ್ದು ಹೆಚ್ಚಿದೆ ಯಾವ್ದು ಹೆಚ್ಚಿದೆ ಅಂತ ನೋಡ್ಕೊಂಡು ಹೆಚ್ಚಿದೆ ಅಂತ ಆಚೆ ಕಡೆ ಕಳಿಸ್ತದೆ. ಆ ರೀತಿಯಲ್ಲಿ ದಿನಕ್ಕೆ 1.5 ಲೀಟರು ಮೂತ್ರ ನಮ್ಗೆ ಬರ್ತದೆ. ದಿನಕ್ಕೆ ಎಷ್ಟು ಬರುತ್ತೆ? 1.5 ಲೀಟರ್ ನಮಗೆ ಮೂತ್ರ ಲಭ್ಯವಾಗತ್ತೆ. ಅದು ಲವಣಯುತ ನೀರು, ಗೋಲ್ಡನ್ ವಾಟರ್, ಸುವರ್ಣ ಜಲ, ಲವಣಯುತ ನೀರು. ಅರ್ಥ ಆಯ್ತಾ? ಸೊ ಅದಕ್ಕೋಸ್ಕರ ನಾವು ಉಪಯೋಗಿಸ್ಕೋಬೇಕು. ಇದು ವ್ಯರ್ಥ ಅಲ್ಲೇ ಅಲ್ಲ ಅಂತ ನಾವು ಹೇಳ್ಬೋದು. ಇನ್ನೂ ಹೇಳ್ಬೇಕಂದ್ರೆ ವ್ಯರ್ಥ ಅಂತ ಹೇಳಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ನಾವು ಹೊಟ್ಟೆದಲ್ಲಿ ಗರ್ಭದಲ್ಲಿ ಹೊಟ್ಟೆಯಲ್ಲಿರುವಾಗ ನಾವು ಪಿಸ್ ಮಾಡೋದು ಮತ್ತು ಅದನ್ನು ಕಿಸ್ ಮಾಡ್ಕೊಳೋದು. ಏನು ಮಾಡ್ತೀವಿ? ಕಿಸ್ ಮಾಡೋದು ಅಂದರೆ ನಾವು ಪಿಸ್ ಮಾಡ್ತಾ ಇರ್ತಾರೆ. ಮಗು ನೋಡಿದ್ರೆ ಒಳಗಡೆ ಪಿಂಡ, ಮಗು ಬೆಳೆಯುವಾಗ ಫಸ್ಟ್ ಪಿಸ್ ಮಾಡ್ತಾನೆ, ಅದೇ ಮತ್ತೆ ಕುಡಿತಾ ಇರ್ತಾನೆ. ಅಂದರೆ ಅದನ್ನೇ ಪಿಸ್ಸಿಂಗ್ ಆ್ಯಂಡ್ ಕಿಸ್ಸಿಂಗ್ ಎರಡು ನಡೀತಾ ಇರ್ತದೆ. ಅದು ಅಭ್ಯಾಸ ನಮಗೆ, ಈ ಮೂತ್ರ ಅಭ್ಯಾಸ ಎಲ್ಲಿಂದಿದೆ ಗೊತ್ತಾ? ಗರ್ಭದಲ್ಲಿಂದ ಇದೆ. ಅದಕ್ಕೆ ಅಲ್ಲಿ ಯಾವುದು ಬೇಕಾಗಿಲ್ಲ, ತುಂಬ ಚೆನ್ನಾಗಿ ಬೆಳೀತದೆ. ಆಯಿತಾ? ತಾಯಿ ಏನಾದರೂ ತೊಂದರೆ ಮಾಡಿದರೆ ಮನಸ್ಸಿಂದ, ಇಲ್ಲಾಂದರೆ ಸರಿಯಾದ ನೀರು ಕುಡಿಲ್ಲ, ಸರಿಯಾದ ಆಹಾರ ಕೊಟ್ಟಿಲ್ಲ ಅಂದರೆ ತೊಂದರೆ ಆಗೋದೆ. ಅದೇ ಇಲ್ಲಾಂದರೆ ಸುರಕ್ಷಿತವಾಗಿರುತ್ತೆ. ಆ ಮೂತ್ರದಲ್ಲೇ ಬೆಳೆದಿರೋದು. ಅದನ್ನೇ ಆಮ್ನಿಯಾಟಿಕ್ ಫ್ಲೂಯಿಡ್ ಅಂತ ಕರಿತೀವಿ. ಏನಂತ ಕರಿತೀವಿ? ಆಮ್ನಿಯಾಟಿಕ್ ಫ್ಲೂಯಿಡ್. ಆಮ್ನಿಯಾಟಿಕ್ ಫ್ಲೂಯಿಡೇ ನಮಗೆ ಫುಡ್ಡು. ಯಾವಾಗ? ಗರ್ಭದಲ್ಲಿ. ಸೊ ಅದಕ್ಕೆ ತುಂಬ ಸುರಕ್ಷಿತವಾಗಿ ಬೆಳೀತಾ ಇರ್ತದೆ. ಯಾರು ಏನು ಮಾಡೋದು ಬೇಕಾಗಿಲ್ಲ ಅದಕ್ಕೆ, ಸಹಜವಾಗಿ. ಅದಕ್ಕೋಸ್ಕರ ಅದು ವೇಸ್ಟ್ ಅಲ್ಲ, ನಮಗೆ ಅಭ್ಯಾಸ ಅವಾಗಿಂದ ಇದೆ. ಅರ್ಥ ಆಯ್ತಾ? ಇಂಥ ಎಕ್ಸಾಂಪಲ್ಸ್ ಸುಮಾರು ಕೊಡ್ಬೋದು. ನಾನು ಟೈಮ್ ಇಲ್ಲ, ಅದಕ್ಕೆ ಅಲ್ಲಿಗೆ ಮುಗಿಸ್ತೀನಿ. ನೆಕ್ಸ್ಟ್, ಮೂತ್ರ ತ್ಯಾಜ್ಯ ವಸ್ತು ಅಲ್ಲ ಅಂತೇಳಿ ತುಂಬ ಉದಾಹರಣೆಗಳನ್ನ ಕೊಟ್ಟಿದ್ರ. ಮೊರಾರ್ಜಿ ದೇಸಾಯಿ ಕೂಡ ಇದನ್ನ ಹಿಂದಿನ ಮಂತ್ರಿಗಳಾಗಿರ್ತಕ್ಕಂಥವ್ರು ಉಪಯೋಗಿಸಿದರೆ ಅವರ ದೊಡ್ಡ ಕಾಯಿಲೆ ಕೂಡ ಗುಣಪಡಿಸ್ಕೊಂಡಿದೆ ಅಂತ ಹೇಳ್ತಾ ತುಂಬ ಉದಾಹರಣೆ ಕೊಟ್ಟಿದ್ರ. ಥ್ಯಾಂಕ್ ಯು ಗುರುಗಳೇ, ಥ್ಯಾಂಕ್ ಯು. ಹಲೋ, ಇದು ಸುಮಾರು ಒಂದು 2-3 ವರ್ಷದಿಂದ ಮಾಡ್ತಾ ಇದ್ದೀನಿ ನಾನು. ಏನು ಇಲ್ಲ, ಪ್ರಾಬ್ಲಮ್ ಏನಿಲ್ಲ. ಇವತ್ತು ಏನಂದರೆ ನಾವು ಮನಸ್ಸನ್ನ ಗಟ್ಟಿ ಇಟ್ಕೊಬೇಕು ಮಾಡೋವಾಗ. ಯಾವುದೂ ನಾವು ಥಿಂಕ್ ಮಾಡಕ್ಕೆ ಹೋಗ್ಕೊಡ್ದು. ಒಂದು ಮಾಡಬೇಕು ಅಂದರೆ ಆಮೇಲೆ ಪ್ರಶ್ನೆ ಬಂದ್ಬಿಟ್ಟು, ಇವಾಗ ಕೆಲವರೆಲ್ಲ ಕೇಳ್ತಾರಲ್ಲ ಗುರುಜಿ, ರೋಗಕಾರಿ ಬ್ಯಾಕ್ಟೀರಿಯಾ ಇರುತ್ತೆ ಅಂತಲ್ಲ, ಅದಕ್ಕೆ ಏನು ಅಂತ ಹೇಳ್ತೀರಂತ. ಅಂದರೆ ಮೂತ್ರದಲ್ಲಿ ಬ್ಯಾಕ್ಟೀರಿಯಾ? ಹೌದು, ಮೂತ್ರದಲ್ಲಿ ಬ್ಯಾಕ್ಟೀರಿಯಾ ಇರ್ತಲ್ಲ, ಅದು ತಿರ್ಗಾ ನಾವು ಕುಡಿತೀವಲ್ಲ, ಅದನ್ನು ಫಿಲ್ಟರ್ ಮಾಡುತ್ತಲ್ಲ, ಹೆಂಗೆ ಏನು ಅಂತ ಅದು ಸ್ವಲ್ಪ ತಿಳ್ಕೊಬೇಕು. ಈಗ ಮೂತ್ರದಲ್ಲಿ ಬ್ಯಾಕ್ಟೀರಿಯಾ ಯಾವುದು ಇರೋದಿಲ್ಲ ಮಿತ್ರರೇ, ಅರ್ಥ ಮಾಡ್ಕೊಳ್ಳಿ. ಬ್ಯಾಕ್ಟೀರಿಯಾ ವಾತಾವರಣದಲ್ಲಿ ಇರ್ತದೆ. ವಾತಾವರಣದಿಂದ ಏನಾದರೂ ಎಂಟ್ರ್ ಆದರೆ ಮೂಗಿಯಿಂದ, ಅರ್ಥ ಆಯ್ತಾ, ಬಾಯಿಯಿಂದ, ಟಚ್ಚಿಂದ ನಾವು ಆಗ್ತೀವಲ್ಲ, ಹಾಗೆ ಎಂಟ್ರ್ ಆಗ್ಬೋದು. ಅಷ್ಟು ಮಾತ್ರ ಬ್ಯಾಕ್ಟೀರಿಯಾ ಎಂಟ್ರ್ ಆಗ ಸಾಧ್ಯ ಇದೆ. ಮೂತ್ರ ಒಂದು ಕ್ಲೋಸ್ಡ್ ಕಂಟೈನಲ್ಲಿ ರೆಡಿ ಆಗುತ್ತೆ. ನಮ್ಮ ಮೂತ್ರ ಪಿಂಡಗಳಿದೆಯಲ್ಲ, ಕಿಡ್ನೀಸ್ ಒಳಗಡೆ ರೆಡಿ ಆಗುತ್ತೆ. ಅದೆಷ್ಟಂದರೆ ಸುರಕ್ಷಿತವಾದ ಪ್ಲೇಸ್ ಅದು. ಅಲ್ಲಿ ಯಾವ ಬ್ಯಾಕ್ಟೀರಿಯಾ ಎಂಟ್ರ್ ಆಗೋಕ್ಕೆ ಸಾಧ್ಯವೇ ಇಲ್ಲ. ಆದರೆ ಯಾವಾಗ ನಾವು ಮೂತ್ರ ಇನ್ಫೆಕ್ಷನ್ ಬಂದರೆ ನಾವೇನು ಹೇಳ್ತೀವಿ ಅಂದರೆ, ಆ ಮೂತ್ರ ಇನ್ಫೆಕ್ಷನ್ ಬರುವಾಗ ಅದರಿಂದ ಸೀನ್ ಬರೋದು, ಇಲ್ಲಾಂದರೆ ರಕ್ತ ಬರೋದಿದ್ರೆ ಉಪಯೋಗಿಸಬಾರ್ದು ಅಂತ ಹೇಳ್ತೀವಿ ಅಷ್ಟೇ. ಅದು ಬಿಟ್ಟರೆ ಯಾವುದೇ ಒಂದು ಸುರಕ್ಷಿತವಾದ ಪ್ಲೇಸಲ್ಲಿ ಬ್ಯಾಕ್ಟೀರಿಯಾ ಎಂಟ್ರ್ ಆಗೋಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತೀನಿ ನಾನು. ಅರ್ಥ ಆಯ್ತಾ? ಸೊ ಅದು ತಪ್ಪು ಕಲ್ಪನೆ, ಅದು ಅರ್ಥ ಮಾಡ್ಕೊಳ್ಳಿ. ಏನು ತೊಂದರೆ ಇಲ್ಲ. ಮೂತ್ರ ತುಂಬ ಅದ್ಭುತವಾಗಿ ರೆಡಿ ಆಗುತ್ತೆ, ತುಂಬ ಸುರಕ್ಷಿತವಾಗಿರುತ್ತೆ. ಹೇಗೆ ಒಂದು ಮಗು ಅವರ ತಾಯಿ ಹೊಟ್ಟೆ ಒಳಗಡೆ ಎಷ್ಟು ಸುರಕ್ಷಿತವಾಗಿರುತ್ತೋ, ಮೂತ್ರ ಅಷ್ಟೇ ಸುರಕ್ಷಿತವಾಗಿರುತ್ತೆ. ಯೂರಿನ್ ಇನ್ಫೆಕ್ಷನ್ ಜಾಸ್ತಿ ಇರುವಾಗ ಸ್ವಲ್ಪ ಅದು ಸರಿಪಡಿಸ್ಕೊಂಡು ಮತ್ತೆ ಮೂತ್ರ ಕುಡಿ ಅಂತ ಹೇಳ್ತೀವಿ ಅಷ್ಟೇ. ನಮಸ್ತೆ ಗುರುಗಳೇ. ನನ್ನ ಕ್ವಶನ್ ಅಂದರೆ, ಗುರುವಾಣಿ ಪಾಲಿಸ್ಬೇಕು ಅಂತ ಗುರು ಯಾವಾಗಲೂ ಸತ್ಯ ಹೇಳ್ತಾರೆ. ಅವ್ರು ಹೇಳ್ಕೊಟ್ಟಿದ್ದೆಲ್ಲ ಒಳ್ಳೆಯದೇ ಇರುತ್ತೆ. ಅವ್ರು ಹೇಳಿದ್ದನ್ನು ಪಾಲಿಸ್ಕೊಂಡ್ರೆ ನಮಗೆ ಗುರಿ ತಲುಪೋದು ಅಂತ ನನಗೂ ನಂಬಿಕೆ. ನೀವು ಹೇಳಿದ್ಮೇಲೆ ನನ್ನ ನಂಬಿಕೆಯಾಗಿ ನಾನು ಮಾಡ್ತಾಯಿದ್ದೀನಿ. ಏನು ಕ್ವಶನು ನಂದು ಅಂದರೆ, ನಾವು ಈ ಮೂತ್ರ ಚಿಕಿತ್ಸೆ ಮಾಡ್ಕೋತಾ ಇರಬೇಕಾದ್ರೆ ನಮ್ಮ ಸಂಬಂಧಿಕರಾಗಲಿ ಸ್ನೇಹಿತರಾಗಲಿ ಅವರ ಭಾವನೆಗಳು ಯಾವ ರೀತಿ ಇರುತ್ತೆ, ಅವಕ್ಕೆ ನಾವು ಏನಂತ ಆನ್ಸರ್ ಮಾಡಬೇಕು ಅಂತ ನನ್ನ ಕ್ವಶನ್. ರೈಟ್, ಓಕೆ. ಸೊ ಈಗ ಮೂತ್ರ ಕುಡಿಯುವಾಗ ಮನೆಯಲ್ಲೇ ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಇರುತ್ತೆ. ನಿಮ್ಗೆ ಇಷ್ಟ ಇರುತ್ತೆ, ಗಂಡಗೆ ಇಷ್ಟ ಆಗಲ್ಲ. ಗಂಡಗೆ ಇಷ್ಟ ಆದರೆ ಹೆಂಡತಿಗೆ ಇಷ್ಟ ಆಗಲ್ಲ. ಇದು ಸಾಮಾನ್ಯ, ಸರ್ವಸಾಮಾನ್ಯ, ನಾವೇನು ಮಾಡೋಂಗಿಲ್ಲ. ಒಂದೇನೆಂದರೆ,
ನೀವು ಸ್ವಲ್ಪ ಅದಕ್ಕೊಂದು ಪ್ಲೇಸ್ ಇಟ್ಕೊಂಡು ಅವ್ರಿಗೆ ಡಿಸ್ಟರ್ಬ್ ಆಗಿಲ್ಲದೆ, ಆಯಿತಾ, ಒಂದು ಸ್ಟೀಲ್ ಪಾತ್ರೆ, ಯಾವುದೇ ಪ್ಲಾಸ್ಟಿಕ್ ಬೇಡ, ಸ್ಟೀಲ್ ಪಾತ್ರೆ, ಓಕೆ, ಮತ್ತು ಮಣ್ಣಿನ ಪಾತ್ರೆ ಯಾವುದೇ ಇಟ್ಕೊಂಡು ಸುರಕ್ಷಿತ ಒಂದು ಪ್ಲೇಸಲ್ಲಿ ಇಟ್ಕೊಂಡು ಕುಡಿತಾ ಇರಿ. ಅದರ ವಾಸನೆ ಜಾಸ್ತಿ ಬರಬಾರ್ದಂದ್ರೆ ನೀವು, ಅಂದರೆ ಈಗ ಹಚ್ಕೊಂಡ್ಮೇಲೆ ಸ್ವಲ್ಪ ಸಮಯ ಆಗಿ ಓಡಾಡ್ತೀವಿ, ಆ ವಾಸನೆ ಅಂತಾರೆ, ಇವೆಲ್ಲ ಸಾಮಾನ್ಯವಾಗಿ ಬರ್ತಾ ಇರ್ತದೆ ಕಂಪ್ಲೇಂಟ್ಸ್. ಅವಾಗ ಏನಂದರೆ ಇನ್ನು ಸ್ವಲ್ಪ ನಾವು ಅದು ಚೆನ್ನಾಗಿ ಮಾಡ್ಕೋಬೇಕಂದ್ರೆ ಏನು ಮಾಡಬೇಕು, ಇನ್ನೊಂದು ಅವ್ರಿಗೆ ಇಷ್ಟ ಇಲ್ಲದೆ ನೀವು ಪದೇ ಪದೇ ಹೇಳ್ಬಾರ್ದು. ಈಗ ಇದು ಅದ್ಭುತವಾದ ಒಂದು ಮೆಡಿಸನ್, ಇದು ಇಂಟರ್ನಲ್ ಮೆಡಿಸನ್, ಇದು ಅದ್ಭುತವಾದ ಆಹಾರ ಅಂತ ನಮಗೆಲ್ಲ ಗೊತ್ತು. ಅಂದರೆ ಯಾರು ಇಲ್ಲಿ ತಿಳ್ಕೊಂಡಿರ್ತೀರೋ, ನಂಬಿಕೆ ಇರುತ್ತೋ ಅವ್ರಿಗೆ ಚೆನ್ನಾಗಿ ಅರ್ಥ ಆಗಿರ್ತದೆ. ಇನ್ನೊಂದು, ಮೂತ್ರ ಥೆರಪಿ ಅಂದರೆ ಧ್ಯಾನಕ್ಕೆ ಒಂದು ಅರ್ಹತೆ ಇದೆಯಲ್ಲ, ಧ್ಯಾನ ಕಲಿಬೇಕಂದ್ರೆ ಅರ್ಹತೆ ಇದೆಯಾ ಇಲ್ಲ? ಇಲ್ಲಿ ಕೋಟ್ಯಾಂತರ ಜನ ಇರ್ತಾರೆ, ಎಷ್ಟು ಜನ ಬರ್ತಾರೆ ಇಲ್ಲಿ ಧ್ಯಾನಕ್ಕೆ? ಕಡಿಮೆನೆ. ಅದಕ್ಕೆ ಒಂದು ಅರ್ಹತೆ ಇದೆಯಲ್ಲ, ಮೂತ್ರ ಥೆರಪಿಗೂ ಅರ್ಹತೆ ಇದೆ, ಇದನ್ನು ಬರೆದಿಟ್ಕೊಳ್ಳಿ. ಅನ್ಕೊಂತೀವಿ ನಾವು ಮೂತ್ರ ಥೆರಪಿ ಅಂದರೆ ಇದೇನು ಇವರು ಕುಡಿತಾ ಇದ್ದಂದ್ರೆ ಅವ್ರಿಗೇನೋ ಬುದ್ಧಿ ಇಲ್ಲ. ಬುದ್ಧಿ ಜಾಸ್ತಿ ಇರೋರೇ ಮೂತ್ರ ಕುಡಿಯೋದು. ಈ ಚುರುಕಾಗಿ ಕೆಲಸ ಮಾಡ್ತಾ ಇದ್ರೆ ಅವ್ರು ಮೂತ್ರ ಕುಡಿತಾರೆ, ಇಲ್ಲ ಅಂದರೆ ಮೂತ್ರ ಕುಡಿಯೋಕ್ಕೆ ಸಾಧ್ಯವಿಲ್ಲ, ಅವ್ರಿಗೆ ಅರ್ಥ ಆಗೋದಿಲ್ಲ, ಲೈಫ್ ಲಾಂಗ್ ಹೇಳಿದ್ರೆ ಅರ್ಥ ಆಗಲ್ಲ ಅವ್ರಿಗೆ. ಸೊ ಮೂತ್ರ ಕುಡಿಯೋಕ್ಕೆ ಅರ್ಹತೆ ಬೇಕು, ದಯವಿಟ್ಟು ಬರೆದಿಟ್ಕೊಳ್ಳಿ ಈ ವಿಷಯ. ಅದಕ್ಕೆ ಎಲ್ಲರಿಗೂ ಅರ್ಥ ಆಗೋದಿಲ್ಲ, ಡೋಂಟ್ ವರಿ. ಯಾರಿಗೆ ಅರ್ಥ ಆಗಿಲ್ಲ ಅದು ಬಿಟ್ಬಿಡಿ, ಅವ್ರ ಹತ್ರ ಜಾಸ್ತಿ ಚರ್ಚೆ ಮಾಡೋಕ್ಕೆ ಹೋಗ್ಬಿಡಿ. ನಿಮ್ಮದು ನೀವು ಮಾಡ್ಕೊತ ಹೋಗಿ ನಿಮ್ಮ ಆರೋಗ್ಯವನ್ನು ಸುಧಾರ ಮಾಡ್ಕೊಳ್ಳಿ. ಅವಾಗ ಬಂದು ಕೇಳ್ತಾರೆ, ಏನಾಯಿತು, ನಿಮ್ಮ ಥೈರಾಯ್ಡ್ ಹೇಗೋಯ್ತು, ಈ ಮಾತ್ರೆ ನುಂಗ್ತಾ ಇಲ್ವಲ್ಲ, ಥೈರಾಯ್ಡ್ ಹೇಗೋಯ್ತು, ಕ್ಯಾನ್ಸರು ಹೋಯ್ತಾ, ಕ್ಯಾನ್ಸರು ಈ ಮಧ್ಯೆಲ್ಲೇ ನೀವು ಟ್ಯಾಬ್ಲೆಟೇ ನುಂಗ್ತಾ ಇಲ್ಲ, ಡಯಾಬಿಟಿಸ್ ಹೋಯ್ತಾ, ಆಮೇಲೆ ಇದು BP ಹೋಯ್ತಾ ಅಂತ ನಿಮ್ಗೆ ಕೇಳುವಾಗ, ಹೌದು ನಾನು ಇದು ಉಪಯೋಗಿಸ್ತಾ ಇದ್ದೀನಿ, ಅದಕ್ಕೆ ನನಗೆ ಇಷ್ಟು ಫಲಿತ ಬಂದಿದೆ, ನಿಮ್ಗೆ ಬೇಕಂದರೆ ಹೇಳ್ತೀನಿ ಅಷ್ಟೇ. ಇನ್ನೊಂದು, ಆ ವಾಸನೆ ಅದು ಬರಬಾರ್ದಂದರೆ ಸ್ವಲ್ಪ ಅರೋಮಾ ಥೆರಪಿ. ಅರೋಮಾ ಅಂದರೆ ಎಸೆನ್ಷಿಯಲ್ ಆಯಿಲ್ ಸಿಗುತ್ತೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಎಸೆನ್ಷಿಯಲ್ ಆಯಿಲ್ಸ್ ಅಂದರೆ ನಿಮಗೆ ಅಮೆಜಾನಲ್ಲಿ ಇಲ್ಲ ಶಾಪಲ್ಲಿ ಸಿಗುತ್ತೆ. ನಾವು ಅದಕ್ಕೆ ಮುಂಚೆ ಹೇಳ್ತೀವಲ್ಲ, ಯಾವುದದು ಒಂಥರ ಸುವಾಸನೆ ಇರುವಂಥ ಆಯಿಲ್ಸು, ಫ್ಲವರ್ ಆಯಿಲ್ಸ್ ಅಂತ, ಅದು ಸ್ವಲ್ಪ ಹಚ್ಕೊಳೋದು. ಅಂದರೆ ಬಟ್ಟೆಗೆ ಇಲ್ಲ ಅಂದರೆ ಮೈಗೆ ಸ್ವಲ್ಪ ಒಂದು ಡ್ರಾಪ್ 2 ಡ್ರಾಪ್ ಹಚ್ಕೊಂಡ್ರೆ ವಾಸನೆ ಏನು ಬರಲ್ಲ, ಇನ್ನೊಬ್ರಿಗೆ ವಾಸನೆ ಆಗಲ್ಲ. ಅದು ನೀವು ಎಷ್ಟೇ ಮೂತ್ರ ಥೆರಪಿ ಮಾಡಿದರೆ ನಿಮಗೆ ಇನ್ನೊಬ್ಬರಿಗೆ ವಾಸನೆ ಆಗೋದಿಲ್ಲ. ಅದು ಸ್ವಲ್ಪ ಪ್ರಯತ್ನ ಮಾಡಿ ಅಷ್ಟೇ. ಅಂದರೆ ಅದು ಆಯಿಲ್ ತಗೊಂಡು ಮೂತ್ರದಲ್ಲಿ ಹಾಕ್ಕೊಂಡು ಕುಡಿಯೋದಲ್ಲ, ಬೇಕಂದರೆ ಹಚ್ಕೊಂಡೋಗಿ ಕುಡಿಬೋದು. ಅಂದರೆ ಹಚ್ಕೊಂಡೋಕ್ಕೆ ಹಾಕ್ಬೋದು. 1 ಡ್ರಾಪು ಎಸೆನ್ಷಿಯಲ್ ಆಯಿಲು ನಿಮ್ಮ ಮೂತ್ರದಲ್ಲಿ ಹಾಕಿ ಅದನ್ನು ಹಚ್ಕೋಬೋದು. ಆವಾಗ ಫಸ್ಟ್ ಆಫ್ ಆಲ್ ಮೂತ್ರದ ಸ್ಮೆಲ್ಲೂ ಕಡಿಮೆ ಆಗುತ್ತೆ, ಸುವಾಸನೆ ಬರುತ್ತೆ ಇನ್ನೊಬ್ಬರಿಗೆ. 1. 2ನೇದು, ನೀವು ಚೆನ್ನಾಗಿ ನೀರು ಕುಡಿತಾ ಇದ್ದರೆ, ನೀರು ಚೆನ್ನಾಗಿ ಕುಡಿಯೋದು, ಆಹಾರ ಎಲ್ಲ ಇದಕ್ಕೆ ಮುಂಚೆ ಡಿಪ್ ಡೈಟ್ ಹೇಳ್ಕೊಟ್ಟಿದ್ದೀನಿ. ಡಿಪ್ ಡೈಟ್ ಸರಿಯಾಗಿ ಪಾಲನೆ ಮಾಡಿದವ್ರಿಗೆ ಮೂತ್ರ ಕಲರು, ಮೂತ್ರ ವಾಸನೆ, ಮೂತ್ರ ರುಚಿ ತುಂಬ ಚೆನ್ನಾಗಿರ್ತದೆ, ಎಳ್ನೀರು ಥರ ಇರ್ತದೆ. ಏನು ವಾಸನೆ ಇನ್ನೊಬ್ರು ಬರೋದೇ ಇಲ್ಲ, ಅಷ್ಟು ಮಾತ್ರ ಹೇಳ್ಬೋದು. ರೈಟ್. ನಾವು ಸಾತ್ವಿಕ ಆಹಾರಗಳನ್ನ ಸೇವನೆ ಮಾಡಿದಾಗ ಯಾವುದೇ ರೀತಿ ಬಣ್ಣ ಆಗಲಿ ವಾಸನೆ ಕೂಡ ಇರಲ್ಲ. ಯಾಕೆ ಅಂದರೆ ನಾನು ಏಕಾದಶಿ ಉಪವಾಸ ಇರ್ತೀನಿ. ಏಕಾದಶಿ ಉಪವಾಸ ಅಂತ ಅಂದರೆ ಯಾವುದೇ ಧಾನ್ಯಗಳು, ಕಾಳು, ಬೇಳೆ ಯಾವುದು ಕೂಡ ನಾನು ತಿನ್ನಲ್ಲ. ಬರೀ ಗೆಡ್ಡೆ ಗೆಣಸು, ಅಂದರೆ ಗೆಡ್ಡೆ ಗೆಣಸಲ್ಲೂ ನಾವು ತಿನ್ನಬೇಕಾದ್ದು ಮರಗೆಣಸು ಅಂತ, ಅದು ನೆಲದೊಳಗಡೆ ಬೆಳೆಯುತ್ತೆ. ಅದನ್ನು ತಿಂದಾಗ ಅದರಲ್ಲಿ ಯಾವುದೇ ಕಲರು, ವಾಸನೆ ಏನೂ ಇರಲ್ಲ, ಶಕ್ತಿಪೂರ್ಣವಾಗಿದ್ದಂಥ ಆಹಾರ ಅದು. ಒಂದಿನ ಬೆಳಗ್ಗೆ 1 ಲೋಟ ಬಾರ್ಲಿ, ಅದೇ ಬಾರ್ಲಿ ಅಂತ ಹೇಳ್ತೀವಿ ಅದಕ್ಕೆ, ಸಬ್ಬಕ್ಕಿ, ಬಾರ್ಲಿನೇ ಬೇರೆ, ಸಬ್ಬಕ್ಕಿ ಗಂಜಿ ಕುಡಿಯೋದ್ರಿಂದ ಮತ್ತು ಬರೀ ಮೂತ್ರ ಮತ್ತು ನೀರು ಇಷ್ಟೇ ಉಪವಾಸ ಇರೋದ್ರಿಂದ ದೇವರು ಕೂಡ ಅದೇನು ದೋಷ ಆಗಲ್ಲ ಅಂತ ಗುರುಗಳು ಕೂಡ ಹೇಳಿದ್ದಾರೆ. ಜೊತೆಗೆ ಉಪವಾಸ ಇದ್ದ ದಿವಸ ಇಲ್ಲ, ಬೆಳಗ್ಗೆ ಎದ್ದು ನಾವು ಕುಡಿದಾಗ ಅದ್ರದ್ದು ತುಂಬ ಸ್ಮೆಲ್, ಅವ್ರು ಹೇಳ್ತಾರಲ್ಲ ಸ್ವಲ್ಪ ಎಳ್ನೀರು ಇರುತ್ತಲ್ಲ, ಅದೇ ರೀತಿ ಸ್ಮೆಲ್ ಕೂಡ ಇರುತ್ತೆ, ರುಚಿ ಕೂಡ ಇರುತ್ತೆ. ಇದನ್ನು ನಾನು ಆವಾಗಲೇ 6 ತಿಂಗಳಿಂದ ಸೇವನೆ ಮಾಡಿದ್ದೀನಿ. ನನಗೆ ಸ್ಥೈರ್ಯ ಎಲ್ಲ ಕೂಡ ಬಂದಿದೆ. ಗುರುಗಳ ಹತ್ರ ನಾನು ಅದನ್ನು ಮನಬಿಚ್ಚಿ ಹೇಳ್ಕೊತಾ ಇದ್ದೀನಿ. ನೀವು ಇಷ್ಟು ಜನಗಳ ಮುಂದೆ ಹೇಳ್ಕೊಳ್ಳೋಕ್ಕೆ ಅದಕ್ಕೆ ಆ ಕ್ವಶನ್ ಕೇಳೋದು. ಯಾಕೆ ಅಂತಂದರೆ ನಾವು ನಮ್ಮ ಸಂಬಂಧಿಕರ ಹತ್ರ ಹೋದಾಗ, ನಾವು ಅಲ್ಲೆಲ್ಲ ಹೊರಗಡೆ ಹೋದಾಗ ನಾವು ಮಾಡೋಕ್ಕಾಗಲ್ಲ. ಬಟ್ ನಮ್ಮನ್ನು ಇದೇನಪ್ಪ ಇಷ್ಟು ಆಚಾರ ವಿಚಾರ ಎಲ್ಲ ಹೇಳ್ತಾಳೆ, ಪೂಜೆ ಎಲ್ಲ ಮಾಡ್ತಾರೆ, ಇದೆಲ್ಲ ಮಾಡ್ತಾರೆ, ಇದನ್ನು ಯಾವ ರೀತಿ ಸೇವನೆ ಮಾಡ್ತಾಳೆ ಅಂತ ನಮ್ಮನ್ನು ಒಂಥರ ಕಾಣ್ತಾರೇನೋ ಅನ್ನೋದೊಂದು ಭಯ ಇದ್ದಕ್ಕೆ ನಾವು ಅದು ಮುಚ್ಚಿಡಬೇಕಾಗಿ ಬಂತು. ಗುರುಗಳ ಹತ್ರ ಆ ಕ್ವಶನ್ ಕೇಳಿದೆ ನಾನು. ಅದಕ್ಕೆ ಇವಾಗ ಎಲ್ಲರ ಜೊತೆಲೂ ಅವರು ವಿಷಯ ಹಂಚ್ಕೊಂಡಿದ್ದಾರೆ. ಜೊತೆಗೇನಪ್ಪ, ಸಾತ್ವಿಕ ಆಹಾರ ನಾವು ಮೊದಲಿಂದನೂ ತಿಂತಿದ್ವಿ. ಇದನ್ನು ಸೇವನೆ ಮಾಡಬೇಕಾದ್ರೂ ಕೂಡ ತುಂಬ ಸಾತ್ವಿಕ ಆಹಾರಗಳು, ನೀರು, ಅದರದ್ದೇ ಒಂದು ಉಪವಾಸ ಎಲ್ಲ ಹೇಳಿ ಗುರುಗಳು ನಮಗೆ ಕ್ಲಾಸೆಲ್ಲ ಮಾಡಿದ್ದಾರೆ. ಅದರಿಂದ ಅದ್ರ ಉಪಯೋಗ ನಾನು ಪಡ್ಕೊಂಡು ಆತ್ಮಸ್ಥೈರ್ಯ ಮತ್ತು ಧೈರ್ಯ ಮತ್ತು ಆರೋಗ್ಯ
ಇದು ಚರ್ಮದ ಒಂದು ಕಾಂತಿ. ನಾನು ತುಂಬ ಬ್ಲ್ಯಾಕ್ ಇದ್ದೆ. ನನಗೆ ಸ್ಪಷ್ಟವಾಗಿ ಮಾತಾಡೋಕ್ಕಾಗ್ತಿರ್ಲಿಲ್ಲ. ಅದು ಕೂಡ ಎಲ್ಲ ನನಗೆ ಗೊತ್ತಾಗಿದೆ. ಇವಾಗ ನನಗೆ ಅನುಭವಕ್ಕೆ ಬಂದಿದೆ. ಆಮೇಲೆ ಸ್ನಾನಕ್ಕೆ ಮೊದಲೇ ಅರ್ಧ ಗಂಟೆ ಮುಂಚೆ ನಾವು ಎಣ್ಣೆ ಮಸಾಜ್ ಎಲ್ಲ ಮಾಡ್ಕೊತೇವಲ್ಲ, ಅದೇ ರೀತಿ ನಾವು ಸಾಮಾನ್ಯ ಮನೇಲಿ ಯಾರೂ ಇಲ್ಲ ಅಂದಾಗ ಎಲ್ಲರೂ ಇದಾಗ ಮಾಡೋಕ್ಕಾಗಲ್ಲ. ನಾವು ಒಂಟಿ ಇರುವಾಗ ನಾವು ಅರ್ಧ ಗಂಟೆ ಮುಂಚೆ ಅದನ್ನು ತೊಗೊಂಡು ಅದು ಮೈಗೆಲ್ಲ ಹಚ್ಕೊಂಡು ಒಂದು 10 ನಿಮಿಷ ತಲೆ ಸ್ನಾನ ಮಾಡೋಕ್ಕೆ ಕೂಡ ಅದನ್ನು ಹಚ್ಕೊಂಡು ಮಾಡಿದ್ದಾರೆ. ನಮ್ಮ ಫ್ರೆಂಡ್ಸ್ ಎಲ್ಲರೂ ಅದನ್ನು ಹಚ್ಕೊಂಡಿದ್ದಾರೆ. ಕೂದಲು ಬೆಳವಣಿಗೆ ಆಗುತ್ತೆ ಮತ್ತು ತುರಿಕೆ ಎಲ್ಲ ಇರೋದು ಕಡಿಮೆ ಆಗುತ್ತೆ. ನನಗೆ ಇಲ್ಲಿ ಕಾಲು ಇಲ್ಲಿಂದ ಇಲ್ಲಿವರೆಗೂ ಬ್ಲ್ಯಾಕ್ ಆಗಿತ್ತು. ಇಲ್ಲಿ ತೋರಿಸ್ಬೋದು ಬೇಕಾದರೆ. ಇಲ್ಲಿಂದ ಇಲ್ಲಿವರೆಗೂ ಬ್ಲ್ಯಾಕಿಶ್ ಆಗಿತ್ತು. ಅದೆಲ್ಲ ಕಡಿಮೆ ಆಗಿದೆ. ಅದನ್ನು ಅನುಭವ ಪಡ್ಕೊಂಡಿದ್ದಕ್ಕೆ ನಾನು ಇಷ್ಟು ಧೈರ್ಯವಾಗಿ ಬಂದು ಗುರುಗಳಿಗೆ ಧನ್ಯವಾದ ಹೇಳ್ತಾ ಇದ್ದೀನಿ. ಧನ್ಯವಾದ ಸರ್. ಸರ್, ಬೆಳಗಿನ ಮೂತ್ರವನ್ನು ಏಕೆ ಕುಡಿಬೇಕು ಅಂತ ಹೇಳ್ತೀರಾ ಸರ್? ಬೆಳಗ್ಗೆ ಮೂತ್ರವನ್ನು ಏಕೆ ಕುಡಿಬೇಕು ಫಸ್ಟ್? ಏನು ಕುಡಿಬೇಕಂತ? ಓಕೆ, ವೆರಿ ಗುಡ್. ಅದು ಇದಕ್ಕೆ ಮುಂಚೆನೇ ಆನ್ಸರ್ ಬಂದಿದೆ ಅದು, ಬಟ್ ಮತ್ತೊಂದು ಸಲ ರಿಪೀಟ್ ಮಾಡ್ತೀನಿ ಬೇಕಾದರೆ. ಸೊ ಬೆಳಗ್ಗೆ ಮೂತ್ರ ಶ್ರೇಷ್ಠವಾದ ಮೂತ್ರ. ಇಟ್ಸ್ ಎ ಗೋಲ್ಡನ್ ವಾಟರ್. ಬೆಳಗ್ಗೆದು ಮಾತ್ರ. ಮಿಕ್ಕಿದು ಓಕೆ, ಮಿಕ್ಕಿದಲ್ಲಿ ಲವಣಗಳು ಸಿಗತ್ತೆ, ಆದರೆ ಎಂಜೈಮ್ಗಳು ಮತ್ತು ಹಾರ್ಮೋನ್ ಸಿಗೋದಿಲ್ಲ. ಆಯಿತಾ? ಯಾಕಂದರೆ ನೈಟು ಮಲಗುವಾಗ ದೇಹ ವಿಶ್ರಾಂತಿಯಲ್ಲಿರುವಾಗ ರಿಪೇರಿಂಗ್ ಸಿಸ್ಟಮ್ ನಡೀತದೆ ನಮ್ಮಲ್ಲಿ. ಏನು ನಡೀತದೆ? ರಿಪೇರಿಂಗ್ ಸಿಸ್ಟಮ್. ಅಂದರೆ ಈಗ ಗಾಡಿಯನ್ನು ತೊಗೊಂಡೋಗಿ ಒಂದು ಗ್ಯಾರೇಜಲ್ಲಿ ಕೊಟ್ಟರೆ ಅವ್ರು ರಿಪೇರ್ ಮಾಡ್ತಾ ಇರ್ತಾರೆ ನೋಡಿ. ಆ ರೀತಿಯಲ್ಲಿ ನಮ್ಮ ದೇಹ ಪ್ರತಿನಿತ್ಯ, ಅದಕ್ಕೆ ದೇವರು ಒಂದು 11 ಗಂಟೆ 12 ಗಂಟೆ ಹೀಗೆ 12 ಗಂಟೆ ಹಾಗೆ ಕೊಟ್ಟಿದ್ದು. 12 ಗಂಟೆ ವರ್ಕಿಂಗು, 12 ಗಂಟೆ ರೆಸ್ಟಿಂಗ್ ಅಂತ. ಅರ್ಥ ಆಯ್ತಾ? ಅದಕ್ಕೆ ನಮ್ಮ ಸೂರ್ಯ ಅಂದರೆ ಸ್ವರವಿಜ್ಞಾನ ನಾನು ಹೇಳ್ಕೊಟ್ಟಿದ್ದೀನಿ. ನಾಳೆ ಸ್ವಲ್ಪ ಕವರ್ ಮಾಡ್ತೀನಿ. ಸ್ವರವಿಜ್ಞಾನಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ. 12 ಗಂಟೆ ಸೂರ್ಯನಾಡಿ ನಡಿಬೇಕು, 12 ಗಂಟೆ ಚಂದ್ರನಾಡಿ ನಡಿಲೇಬೇಕು. ಯಾರಿಗನ್ನ ಆ ಥರ ನಡಿದಿಲ್ಲ ಅಂದರೆ ರೋಗ ಗ್ಯಾರಂಟಿ. ಅರ್ಥ ಆಯ್ತಾ? ನೀವು ಚೆಕ್ ಮಾಡ್ಕೊಂಡು ನಿಮ್ಗೆ ಗೊತ್ತಾಗತ್ತೆ. ಅಂದರೆ ಬ್ಯಾಲೆನ್ಸಿಂಗ್ ಸಿಂಪಥೆಟಿಕ್ ಆ್ಯಂಡ್ ಪ್ಯಾರಾಸಿಂಪಥೆಟಿಕ್ ಸಿಸ್ಟಮ್ ಇದೆ ನಮ್ಮ ಹತ್ರ. ಸಿಂಪಥೆಟಿಕ್ ಆ್ಯಂಡ್ ಪ್ಯಾರಾಸಿಂಪಥೆಟಿಕ್. ಪ್ಯಾರಾಸಿಂಪಥೆಟಿಕ್ ಅಂದರೆ ಇಡನಾಡಿ, ಚಂದ್ರನಾಡಿ. ಸಿಂಪಥೆಟಿಕ್ ಅಂದರೆ ಸೂರ್ಯನಾಡಿ, ಅಗ್ನಿನಾಡಿ. ಓಕೆ, ಈ ಎರಡೂ ಈಕ್ವಲ್ ಆಗಿ ನಡೆದಿಲ್ಲ ಅಂದರೆ ಶ್ವಾಸ ಈಕ್ವಲ್ ಆಗಿ ನಡೀತದೆ. ಆದರೆ ಎಷ್ಟು ಜನ ಗಮನಿಸಿದ್ರೋ ಗೊತ್ತಿಲ್ಲ. ಸ್ವರವಿಜ್ಞಾನ ಗೊತ್ತಿರೋರು ಗಮನಿಸಿರ್ತಾರೆ, ಮಿಕ್ಕಿದವ್ರು ಗೊತ್ತಿಲ್ಲ ಅದ್ರ ಬಗ್ಗೆ. ಶ್ವಾಸ ಹೇಗೋ ಹೋಗ್ತಾ ಇದೆ, ಗಮನಿಸ್ತಾ ಇದೆ, ಕೂತ್ಕೊಂಡು ನಾನು ಧ್ಯಾನದಲ್ಲಿ ಗಮನಿಸ್ತಾ ಇದ್ದೀನಿ ಅಂತ ಅಷ್ಟು ಮಾತ್ರ ಗೊತ್ತು. ಆದರೆ ನೀವು ಯಾವಾಗನ ಗಮನಿಸಿದ್ದೀರಾ ಎಷ್ಟು ಗಂಟೆಗೆ ಒಂದು ಸಾರಿ ಚೇಂಜ್ ಆಗುತ್ತೆ ಅಂತ? ಓಕೆ, ಇಲ್ಲ 45 ನಿಮಿಷ ಅಲ್ಲ, 1 ಗಂಟೆಯಿಂದ 1.5 ಗಂಟೆ ಆ ಮಧ್ಯದಲ್ಲಿ 60 to 90 ಮಿನಿಟ್ಸಲ್ಲಿ ಈ ಕಡೆಯಿಂದ ಈ ಕಡೆ ಚೇಂಜ್ ಆಗಲೇಬೇಕು. ಒಂದು 4 ದಿನ ಏನು ಚೇಂಜ್ ಆಗಿಲ್ಲ ಅಂದರೆ ಒಂದು ವಾರದ ಒಂದು 10 ದಿವಸದಲ್ಲಿ ಸತ್ತು ಹೋಗ್ತಾರೆ ಆ ಮನುಷ್ಯ. ಈ ಕಡೆ ಸಪೋಸ್ ಈ ಕಡೆ ಸ್ಟ್ರಕ್ ಆಗಿದೆ, ಈ ಕಡೆ ಹೋಗ್ತಾನೆ ಇಲ್ಲ ಅಂತ ಇಟ್ಕೊಳ್ಳಿ, ಅಂದರೆ ಇನ್ನು ಸ್ವಲ್ಪ ದಿನದಲ್ಲೇ ಅವನು ಸತ್ತು ಹೋಗ್ತಾನೆ ಅಂತ. ಆಯಿತಾ? ಇದು ಅದಕ್ಕೆ ಋಷಿಮುನಿಗಳು ಏನು ಮಾಡ್ತಾಯಿದ್ದೆ ಅಂದರೆ, ಋಷಿಮುನಿಗಳು ಅವ್ರು ಹೇಳ್ತಾಯಿದ್ರು, ನಾನು ಇನ್ನೊಂದು 6 ತಿಂಗಳಲ್ಲಿ ನನ್ನ ದೇಹ ವೆಕೇಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಹೇಗೆ ಅಂದರೆ ಅವರು ಸ್ವರವನ್ನು ಚೆಕ್ ಮಾಡ್ಕೊತಾರೆ. ಅವ್ರ ಸ್ವರ ಬದಲಾವಣೆ ಆಗ್ತಾ ಇಲ್ಲ ಅಂತಂದ್ರೆ ಗೊತ್ತಾಗತ್ತೆ ನೆಕ್ಸ್ಟು 6 ತಿಂಗಳಲ್ಲಿ ನಾನು ನನ್ನ ದೇಹವನ್ನು ವೆಕೇಟ್ ಮಾಡ್ತೀನಿ ಅಂತ ಅವರು ಸ್ವರ ವಿಜ್ಞಾನದಿಂದಲೇ ಹೇಳಿರೋದು. ಅದಕ್ಕೆ ಸ್ವರ ವಿಜ್ಞಾನ ಈಸ್ ಮೋಸ್ಟ್ ಎಸೆನ್ಷಿಯಲ್ ನಾಲೆಡ್ಜ್. ಅದು ನಾವು ನಮ್ಮ ಮಾತಾರ್ ವೇದಿಕದಲ್ಲಿ, ಮಾತಾರ್ ಟಿ ವಿಯಲ್ಲಿ ಆಲ್ಮೋಸ್ಟ್ ಒಂದು 20 ಕ್ಲಾಸ್ ಮಾಡಿದ್ದೀನಿ ನಾನು. 20 ಕ್ಲಾಸಸ್ ಮಾಡಿದ್ದೀನಿ. ಇಲ್ಲಿರೋಂಥ ಎಲ್ಲ ಮಾಸ್ಟರ್ಸು 365 ಡೇಸ್ ಅಟೆಂಡ್ ಆಗಿದರೆ ಗೊತ್ತಿರ್ತದೆ. ಆದರೆ ನೆನಪು ಮಾಡ್ಕೊಂಡಿಲ್ಲ ಅಂದರೆ ನಿಮಗೆ ಫಸ್ಟ್ ಕ್ಲಾಸ್. ಮತ್ತೆ ಇದು ನೆನಪು ಮಾಡ್ಕೊಂಡಿಲ್ಲ ಅಂದರೆ, ಮನನ ಮಾಡ್ಕೊಂಡಿದ್ದಾರೆ, ಇದು ಫಸ್ಟ್ ಕ್ಲಾಸ್, ಆ್ಯಸ್ ಗುಡ್ ಆ್ಯಸ್ ಅಲ್ವಾ? ಅದೇನು ಮಾಡೋಕ್ಕಾಗಲ್ಲ. ಸೊ ಇದಕ್ಕೂ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಸೊ ಎಲ್ಲಿಂದ ಮತ್ತೆ ಈ ಕಡೆ ಬಂದ್ವಿ? ಯಾಕೆ ಅಂದರೆ ಫಸ್ಟ್ ಮೂತ್ರ ಯಾಕೆ ಅಂತ, ರೈಟ್? ಓಕೆ. ಸೊ ಫಸ್ಟ್ ಮೂತ್ರದಲ್ಲಿ ಸ್ಪಷ್ಟವಾಗಿ ಹಾರ್ಮೋನ್ಸು, ಆಯಿತಾ, ಎಂಜೈಮ್ಸು, ಲವಣಗಳು ಎಲ್ಲ ಅದರಲ್ಲಿ ಅಡಗಿರ್ತದೆ. ರಾತ್ರಿ ಎಲ್ಲ ರಿಪೇರಿಂಗ್ ಸಿಸ್ಟಮ್ ನಡೀತದೆ. ಆವಾಗ ಮೆಲಟೋನಿನ್ ಇನ್ನೊಂದು ಮೆಲಟೋನಿನ್ ಪರ್ಚೇಸ್ ಮಾಡಬೇಕಂದ್ರೆ ಕಾಸ್ಟ್ ಎತ್ತು ಗೊತ್ತಾ ನಿಮಗೆ? ಮೆಲಟೋನಿನ್ ಪರ್ಚೇಸ್ ಮಾಡಬೇಕಂದ್ರೆ ತುಂಬ ಜನ ನಿದ್ದೆ ಬರ್ತಿಲ್ಲ ಅಂದರೆ ಮೆಲಟೋನಿನ್ ಪರ್ಚೇಸ್ ಮಾಡಿ ಥೆರಪಿ ಕೊಡೋರು ಇದ್ದಾರೆ ಹಾಸ್ಪಿಟಲ್ಸ್, ಆದರೆ ತುಂಬ ಕಾಸ್ಟ್ಲಿ. ಅದೇ ಮೆಲಟೋನಿನ್ ನಮ್ಮ ಮೂತ್ರದಲ್ಲಿ ಇರ್ತದೆ, ನೋಡಿದ್ರಾ? ಇನ್ನೊಂದು, ಮೊದಲನೇ ಮೂತ್ರ ತಗೊಂಡು ಒಂದು ಇಂಜೆಕ್ಷನ್ ರೆಡಿ ಮಾಡ್ತಾರೆ. ಆ ಇಂಜೆಕ್ಷನ್ ಹೆಸರು ಗೊತ್ತಾ? ಯೂರೋಕಿನಾಸೆ. ಏನು ಆ ಇಂಜೆಕ್ಷನ್ ಪರ್ಪಸ್ ಏನು ಗೊತ್ತಾ? ಯಾರಾದ್ರಿಗೂ ಹಾರ್ಟ್ ಅಟ್ಯಾಕ್ ಆಗ್ತದೆ ನೋಡಿ, ಆ ಸಮಯದಲ್ಲಿ ಆ ಆರ್ಟ್ರೀಸು ಬ್ಲಾಕ್ ಆಗಬಾರ್ದು, ರಕ್ತ ಗಟ್ಟಿ ಆಗಬಾರ್ದು,
ರಕ್ತ ಬ್ಲಡ್ ಕ್ಲಾಟ್ಸ್ ಆಗಬಾರ್ದು. ಆಗಿದ್ರೆ ನೆಕ್ಸ್ಟ್ ಮನುಷ್ಯ ಸತ್ತೋಗ್ತಾನೆ. ಹಾರ್ಟ್ ಅಟ್ಯಾಕ್ ಆಗುವಾಗ ನೋಡ್ಕೋಬೇಕಾಗಿರೋದು ಏನು ಗೊತ್ತಾ? ಹಾರ್ಟ್ ಅಟ್ಯಾಕ್ ಆಗಿನ ವ್ಯಕ್ತಿಗೆ ಇಮ್ಮಿಡಿಯೇಟ್ ನೋಡ್ಕೋಬೇಕಾಗಿರೋದು ರಕ್ತ ಏನು ಪ್ರಸಾರ ಆಗ್ತಾ ಇದೆಯೋ ಅದು ಗಟ್ಟಿ ಆಗಬಾರ್ದು, ತಿಳಿಯಾಗಿರಬೇಕು, ಅದು ಬ್ಲಾಕ್ಸ್ ಆಗಬಾರ್ದು, ರಕ್ತ ಬ್ಲಡ್ ಕ್ಲಾಟ್ಸ್ ಆಗಬಾರ್ದು. ಹಾಗೆ ನೋಡ್ಕೊಂಡೋಕ್ಕೆ ಈ ಇಂಜೆಕ್ಷನ್ ಕೊಡ್ತಾರೆ. ಇದು ಎಲ್ಲಿಂದ ತಯಾರಾಗ್ತದೆ ಅಂದರೆ ಮಾನವನ ಮೂತ್ರದಿಂದ ತಯಾರಾಗತ್ತೆ. ಬೇಕಂದರೆ ಅಂದರೆ ನಿಮಗೆ ಅಲ್ಲೋಪತಿ ವೈದ್ಯರು ಯಾರು ಹೇಳಲ್ಲ, ಇದು ತಯಾರಾಗ್ತಾ ಇರೋದು ಅದರಿಂದನೇ. ಯೂರೋಕಿನಾಸೆ ಬೇಕಂದರೆ ನೀವು ಗೂಗಲಲ್ಲಿ ಸರ್ಚ್ ಮಾಡ್ಕೊಳ್ಳಿ. ಯೂರೋಕಿನಾಸೆ ಅಂದರೆ ಏನು, ಇದು ಏನು ಮಾಡ್ತದೆ ಅಂತ ನಿಮಗೆ ಈಗಲೇ ಮಾಡ್ಕೊಂಡು ಗೊತ್ತಾಗತ್ತೆ. UROKINASE ಯೂರೋಕಿನಾಸೆ ಅದೊಂದು ಇಂಜೆಕ್ಷನ್, ಕಾಸ್ಟ್ಲಿ ಇಂಜೆಕ್ಷನ್. ನೀವು ಹೋದ ತಕ್ಷಣ ಹಾಸ್ಪಿಟ್ಲಿಗೂ ರಕ್ತ ಅಂದರೆ ಒಂಥರ ಹಾರ್ಟ್ ಅಟ್ಯಾಕ್ ಅಂದರೆ ಇಮಿಡಿಯೇಟ್ ಅದೇ ಆಗ್ತಾರೆ. ಇದೆಲ್ಲ ಹೇಳಲ್ಲ, ಅರ್ಥ ಆಯ್ತಾ? ಈ ರೀತಿಯಲ್ಲಿ ನಾನು ಹೇಳ್ತಾ ಇದ್ದೀನಿ, ಹಲವಾರು ಇಂಜೆಕ್ಷನ್ ರೆಡಿ ಮಾಡ್ತಾರೆ. ಇನ್ನೊಂದು ನಿಮಗೆ ಜಪನೀಸ್ ಬಗ್ಗೆ ಗೊತ್ತಿರ್ತದೆ. ಜಪನೀಸು 100, 110 ಅದ್ರ ಮೇಲೆ ಬರ್ತಾ ಇರ್ತಾರೆ. ಅವ್ರ ಜೀವನ ಶೈಲಿ ಆ ಥರ ಇರ್ತದೆ. ಇಕ್ಕಿಗಾಯ್ ಅಂತ ಬುಕ್ಕು ಮೇಡಮ್ ಇಲ್ಲಾಂದರೆ ಉಮಾರಾಣಿ ಮೇಡಮ್ ಯಾರೋ ಟೀಚ್ ಮಾಡಿದರು. ಸೊ ಅವರ ಜೀವನ ಶೈಲಿ ಹೇಗಿರ್ತದೆ ಅಂದರೆ ಇದೂ ಅದರಲ್ಲಿ ಭಾಗನೇ ಮೂತ್ರ ಚಿಕಿತ್ಸೆ. ಮತ್ತು ಇನ್ನೊಂದು ಅವ್ರ ಪರಿಜ್ಞಾನದಿಂದ ಈ ಮೂತ್ರದಿಂದ ಎಷ್ಟೋ ಮೆಡಿಸಿನ್ಸ್ ರೆಡಿ ಮಾಡ್ತಾಯಿದ್ದಾರೆ. ಈಗ ಎಷ್ಟೋ ಲೈಫ್ ಸೇವಿಂಗ್ ಇಂಜೆಕ್ಷನ್ಸ್ ಅಂತ ಹೇಳ್ತೀವಿ ನಾವು. ಅಂದರೆ ಜೀವವನ್ನು ಉಳಿಸೋವಂಥ ಇಂಜೆಕ್ಷನ್ಸು. ಒನ್ ಆಫ್ ದ್ಯಾಟ್ ಈಸ್ ಯೂರೋಕಿನಾಸೆ. ಇಂಥವು ಎಷ್ಟೋ ರೆಡಿ ಮಾಡ್ತಾರೆ. ಇನ್ನೊಂದು ಜಪಾನಲ್ಲಿ ಟಾಯ್ಲೆಟ್ಸ್ ಎಲ್ಲ ಇಂಟರ್ಕನೆಕ್ಟ್ ಮಾಡಿ ಆ ಎಲ್ಲ ಮೂತ್ರವನ್ನು ಎಲ್ಲೆಲ್ಲಿ ಟಾಯ್ಲೆಟ್ ಹೋಗಲಿ, ಯಾರನ್ನ ಹೋಗಲಿ, ಎಲ್ಲ ಇಂಟರ್ಕನೆಕ್ಟ್ ಮಾಡಿ ತೊಗೊಂಡೋಗಿ ಒಂದು ಚಾಂಬರ್ ಮಾಡಿಕೊಂಡು ದೂರವಾಗಿ ತೊಗೊಂಡೋಗಿ ಒಂದು ದೊಡ್ಡದು ಟ್ಯಾಂಕ್ ಮಾಡಿ ಅದಕ್ಕೆ ತೊಗೊಂಡೋಗಿ ಅಲ್ಲಿಂದ ಬಲ್ಸ್ಕೊಂಡು ಅಲ್ಲಿಂದನೇ ಮೆಡಿಸಿನ್ ಫ್ಯಾಕ್ಟ್ರಿ ಕಲಿಸ್ತಾರೆ. ಅಷ್ಟು ಬಿಸ್ನೆಸ್ ಮಾಡ್ತಾರೆ. ಅದು ಅರ್ಥ ಆಯ್ತಾ? ಸೊ ಇಷ್ಟೆಲ್ಲ ಮಾಡ್ತಾರೆ. ಇದೆಲ್ಲ ನಮ್ಗೆ ಗೊತ್ತಿಲ್ಲ ಜ್ಞಾನ, ಅರ್ಥ ಆಯ್ತಾ? ಇದು ಈ ಥರ ಬಲ್ಸ್ಕೊತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳಿ. ಇದಕ್ಕೆ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಇಲ್ಲಿ ಯಾರು 40 ವರ್ಷ ಮೇಲ್ಪಟ್ಟಿದ್ದೀರಾ, ನೀವು ಬಾಲ್ಯದಲ್ಲಿದ್ದಾಗ ಹಳ್ಳಿ ಹೋಗಿದ್ರೆ ನಿಮ್ಮ ಅತ್ತೆ ಅಥವಾ ಮಾವುಗಳು ಇರ್ತಾರಲ್ಲ, ಸೋದರ ಮಾವುಗಳು, ನೀವೇನಾದರೂ ಮಾಡ್ತಾ ಇದ್ರೆ ಹಿಡಿದ್ಬಿಟ್ಟು ಕುಡಿಸ್ತಿದ್ರು. ಉಚ್ಚಿ ಕೊಟ್ಟಿದ್ರೆ ಉಚ್ಚಿ ಒಳಗಿರ್ತಿದ್ದೆ ಅಂತೇಳಿ. ನಿಜಾನ? ಯಾರು ಹೇಳ್ತೀರಿ? ಕೈ ಎತ್ತಿ ನಾನು ಹೌದು ಅಂತ ನೋಡಿ. ಎಷ್ಟೊಂದು ಜನ ಗೊತ್ತಿದೆ ಕುಡಿಸಿದ್ದಾರೆ ಅಂತೇಳಿ. ಯಾಕೆ? ಉಚ್ಚಿ ಕುಡಿಯೋದ್ರಿಂದ ಇಚ್ಚಿ ಒಳಗಿರ್ತಾರೆ ಅಂತೇಳಿ. ಇದರಿಂದ ಏನು ತಪ್ಪಿಲ್ಲ, ಕುಡಿಬಹುದು. ಹೌದ್ರಾ? ಇವ್ರ ಕಡೆಯಿಂದ ನಾವು ಇನ್ನೂ ಯಾವಾಗಿಂದ ಬಳಸ್ತಾ ಇದ್ವಿ, ನಾವು ಏನು ಬೆನಿಫಿಟ್ ತೊಗೊಂಡ್ವಿ, ಇಷ್ಟೆಲ್ಲ ಅನುಭವ ಹೇಳ್ಬೇಕಾಗಿತ್ತು. ಬಟ್ ಟೈಮ್ ಇಲ್ಲ. ಹಾಗಾಗ್ಬಿಟ್ಟು ಶಾರ್ಟಾಗಿ ಒಂದೊಂದೇ ಮಾತಲ್ಲಿ ಹೇಳಿಸ್ಬಿಟ್ಟು ನೆಕ್ಸ್ಟ್ ಸೆಷನ್ಗೆ ಅವಕಾಶ ಕೊಡ್ತದೆ. ಆರಾಮಿಲ್ಲಾರ್ದಾಗ್ರಿ ಮೂತ್ರ ಯೆಲ್ಲೋ ಕಲರ್ ಇರ್ತದೆ, ಅದನ್ನು ಕುಡಿಬೋದಾ? ಅನಾರೋಗ್ಯ ಶುಗರು ಇದಕ್ಕೆಲ್ಲ ಎಕ್ಸೆಪ್ಟ್ ನೀವು ಕೆಮಿಯೋಥೆರಪಿ ಮಾಡ್ಕೊಂಡವಾಗ, ಆಂಟಿಬಯೋಟಿಕ್ ತೊಗೊಂಡವಾಗ ಬೇಡ. ಯಾಕಂದರೆ ಅದೊಂಥರ ಕುಡಿಯೋಕ್ಕೆ ಕಹಿಯಾಗಿರುತ್ತೆ, ಕುಡಿಯೋಕ್ಕಾಗಲ್ಲ. ಆದರೆ ಕುಡಿದ್ರೆ ಏನು ತಪ್ಪಿಲ್ಲ. ನಾನು ಈಗಾಗಲೇ ಹೇಳಿದೆ, ನೀವು ಯಾವಾಗ ಅನಾರೋಗ್ಯ ಇರ್ತೀರೋ ನಿಮ್ಮ ದೇಹ ಆಂಟಿಬಾಡೀಸ್ ಪ್ರೊಡ್ಯೂಸ್ ಮಾಡಿರುತ್ತೆ. ಅದು ತೊಗೊಂಡ್ರೆ ನಿಮ್ಮ ದೇಹ ವಾಸಿ ಆಗುತ್ತೆ. ನಮಸ್ಕಾರ ಸರ್. ಈಗ ನೀವು ಹೇಳಿದಂಗೆ ಈಗ ದಟ್ ಇಸ್ ಇಂಟರ್ನಲ್ ಮೆಡಿಸನ್ ಪ್ರಿಪೇರ್ಡ್ ಬೈ ದಿ ಗಾಡ್. ಈಗ ನೀವು ಹೇಳ್ದಂಗೆ ಮಾರ್ನಿಂಗ್ ಯೂರಿನ್ ಕುಡಿಬೇಕಂತ ಹೇಳಿದ್ರಲ್ಲ ಸರ್. ಈಗ ನಾವು ಮಿಡ್ ನೈಟಿಗೆ ಹೋಗ್ತೇವಲ್ಲ ಯೂರಿನ್ ಪಾಸ್ ಮಾಡೋಕ್ಕೆ, ಆಗ ಅದಕ್ಕೂ ಹೇಗೆ ಸರ್? ಅದು ಮಿಡ್ ನೈಟ್ ಬಂದಿರೋದು ಅದು ಹಿಡ್ದು ಇಟ್ಕೊಡೋದು, ಅದು ಇಟ್ಕೋಬೇಕಾ ಸರ್? ಹೌದು, ಸಪ್ರೇಟ್ ಹಿಡ್ದು ಇಟ್ಕೊಂಡ್ರೆ ಬೆಳಗ್ಗೆ ಕುಡಿಬೋದು. ಅವಾಗ ಕುಡಿಯೋದು ಬೇಡ. ಓಕೆ ಸರ್, ಥ್ಯಾಂಕ್ ಯು ಸರ್. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.